ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಕೆಎನ್ಟಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಹಂಸ ಸಂಘಟನೆಯ ವತಿಯಿಂದ ಪ್ರತಿಭಾ ಪ್ರೇರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಪ್ರತಿಭಾ ಪ್ರೇರಣೆ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು, ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಪ್ರತಿಭಾ ಪ್ರೇರಣೆ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲೆಗಳ 40 ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೆಯೇ ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇನ್ನು ಹಂಸ ಸಂಘಟನೆಯ 5ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣರವರು, ಲೇಖಕರಾದ ಪ್ರೊಫೆಸರ್ ಕೃಷ್ಣೇಗೌಡ, ಬೆಂಗಳೂರು ಯಲಹಂಕ ರಾಮಕೃಷ್ಣ, ವಿವೇಕಾನಂದ ವೇದಾಂತ ಆಶ್ರಮದ ಅಭಯಾನಂದ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿಗೌಡರು, ಪುಟ್ಟಣ್ಣ, ಕ್ಯಾಂಪ್ಸ್ ಕರ್ನಾಟಕ ಸಂಘಟನೆಯ ಕಾರ್ಯದರ್ಶಿ ಶಶಿಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶ್, ಹಂಸ ಸಂಘಟನೆಯ ಅಧ್ಯಕ್ಷ ಎನ್ ಪ್ರಹ್ಲಾದ್ ಗೌಡ, ಗೌರವ ಅಧ್ಯಕ್ಷ ಚಂದ್ರಯ್ಯ ನಾಯ್ಡು, ಸುರೇಶ್ ಪಳ್ಳಪ್ಪ ಯಾದವ್, ರವಿಕುಮಾರ್, ಪದಾಧಿಕಾರಿಗಳಾದ ಅಂಬರೀಶ್, ವಿಜಯಕುಮಾರ್ ಗೌಡ, ಯೋಗೇಶ್, ಶಿವಪ್ಪ, ಕಾಳಿನಾಥ್, ಭರತ್, ವಿನಯ್ ಬಾಬು, ಅನಂತರಾಜು, ನಾಗರಾಜ್, ಲೋಕೇಶ್, ಅಜಯ್, ಮಂಜುನಾಥ್, ಗೀತಾ ಮತ್ತು ಶಿಕ್ಷಕರು ಹಾಜರಿದ್ದರು. ಒಂದು ವಿಶೇಷವನ್ನು ಗಮನಿಸ್ತಾರೆ. ಅದೇನಂದ್ರೆ ಆ ಕಾಡಿನ ಎಲ್ಲ ಮರಗಳ ಮೇಲೆ ಬಾಣಗಳು ನಾಟಿದ್ದು ನೋಡ್ಬೋದು. ನಿಮ್ಗೆ ಅರ್ಥ ಆಗುತ್ತೆ. ದಲಿತ ವಿದ್ಯಾಭ್ಯಾಸ ಮಾಡಿಸೋ ಶಾಲೆಯಲ್ಲಿ ಪ್ರಾಕ್ಟಿಕಲ್ ಕ್ಲಾಸಸ್ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಬಾಣ ಪ್ರಯೋಗ ಮಾಡ್ತಿರ್ತಾರೆ. ಆ ಬಾಣಗಳು ಮರ ನಾಟ್ಕೊಂಡಿರ್ತಾರೆ. ಅದು ಸರಿ. ಆದ್ರೆ ವಿಶೇಷತೆ ಏನು ಅಂದ್ರೆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಟ್ಕೊಂಡು ಟಾರ್ಗೆಟ್ಸ್ ಅಂತ ಬರೀತಾರಲ್ಲ, ಒಂದು ರೌಂಡ್ ಮಾರ್ಕ್, ಒಂದು ವೃತ್ತಾಕಾರ ಚಿಹ್ನೆ ಬರೀತಾರೆ. ಎಕ್ಸಾಕ್ಟ್ ಇನ್ ದಿ ಸೆಂಟರ್ ಆಫ್ ದ ಸರ್ಕಲ್ ಎಲ್ಲ ಬಾಣಗಳು ನಾಟ್ಕೊಂಡಿದ್ದಾರೆ. ಅಪ್ಪನಿಗೆ ಆಶ್ಚರ್ಯ. ಆದ್ರೆ ಯಾವ ಹುಡುಗನೇ ಗುರಿ ತಪ್ಪಲ್ಲ, ಎಲ್ಲ ಬಾಣಗಳು ಸರಿಯಾಗಿ ಮಾಡಿದ್ದಾರೆ. ಸ್ಕೂಲ್ ಸೇರಿದ ಮಕ್ಕಳೆಲ್ಲ 100% ತಗೊಂಡು ಕಡಿಮೆ ಮಾರ್ಕ್ಸ್ ತಗೊಂಡಿರ್ತಾರೆ. ಅದಕ್ಕೆ ಎಲ್ಲ ಮಕ್ಕಳು ಗುರಿ ಸರಿಯಾಗಿ ಬಾಣ ಹೊಡೆದಿದ್ದಾರೆ. ಆಶ್ಚರ್ಯ. ಇರುವಾಗ ತುಂಬಾ ಒಳ್ಳೆಯ ಸ್ಕೂಲಿಗೆ ಹೋಗಿದ್ರು ಅಂತ ಅಂದ್ಕೊಂಡು ಮಗನ ಅಡ್ಮಿಷನ್ ಮಾಡ್ತಾರೆ. ಅದಾದ್ಮೇಲೆ ಆ ತಂದೆ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾರೆ, ನಿಮ್ಮ ಶಾಲೆ ತುಂಬಾ ಒಳ್ಳೆಯದು ಅಂತ ನನಗೆ ಆಗಲೇ ಗೊತ್ತಾಗಿದೆ ಸರ್. ನಾನು ಬರ್ತಾ ನೋಡ್ಕೊಂಡು ಬಂದೆ, ಎಲ್ಲ ಮರಗಳ ಮೇಲೂ ಮಕ್ಕಳ ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿದೆ. ನಾನು ನೋಡಿ ತುಂಬಾ ಸಂತೋಷ ಆಯ್ತು. ಪ್ರಿನ್ಸಿಪಲ್ ಹೇಳಿದ್ದಾರೆ, ಸಾರಿ ಸತ್ಯ ಹೇಳ್ಬಿಡ್ತೀನಿ, ನೀವು ತಪ್ಪಿಕೊಂಡಿರ್ತೀವಿ. ಎಲ್ಲ ಮಕ್ಕಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿಲ್ಲ. ನಾವು ಏನ್ ಮಾಡ್ತೀವಿ, ಮಕ್ಕಳಿಗೆ ಇನ್ನೂ ಬಾಣ ಕೊಟ್ಟು ಬಾಣ ಬಿಡೋಕೆ ಹೇಳ್ತೀವಿ. ಆ ಬಾಣಗಳು ಎಲ್ಲೆಲ್ಲಿ ನಾಟ್ಕೊತಾವೋ ಅದು ಸುತ್ತ ರೌಂಡ್ ಆಗ್ತದೆ. ನಿಮಗೆ ಅದು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ನಾಟು ಕಾಣಿಸುತ್ತೆ. ದಿಸ್ ಇಸ್ ಅನ್ ಎಕ್ಸಲೆಂಟ್ ಸ್ಟೋರಿ. ನನಗೆ ಈ ಜಗತ್ತನ್ನೆಲ್ಲ ನೋಡಿದಾಗ, ನಮ್ಮ ಸಮಾಜ ನೋಡಿದಾಗ, ನಮ್ಮ ದೇಶ ನೋಡಿದಾಗ ಎಷ್ಟು ಸಲ ಇದೆ ಅಂತಂದ್ರೆ, ಗುರಿಯ ಮಧ್ಯಕ್ಕೆ ನಾವು ಬಾಣ ಹೊಡೆದಿದ್ದಲ್ಲ, ನಾವು ಎಲ್ಲಿ ಬಾಣ ಹೊಡೆದಿದ್ವೋ ಅದನ್ನೇ ಗುರಿ ಅಂತ ಹೇಳೋ ಶುರು ಮಾಡಿ. ಇಂಗ್ಲಿಷ್ ನಲ್ಲಿ ಮಾತು, begin to live as you think. Begin to live as you think. If you
you don't, sooner or later, you will end up thinking as if I'm leaving you. ನೀವು ಹೇಗೆ ಆಲೋಚಿಸ್ತೀರೋ ಹಾಗೆ ಬದುಕು. ಇಲ್ಲವಾದರೆ ಕಾಲಾಂತರದಲ್ಲಿ ನೀವು ಹೇಗೆ ಬದುಕಿದ್ದೀರೋ ಹಾಗೆ ಆಲೋಚಿಸುವುದಕ್ಕೆ ಶುರು ಮಾಡ್ತೀರಿ. ನೀವೆಲ್ಲ ಟೀಚರ್ಸ್ ಈ ಮಾತಿನ ಅರ್ಥವಾಗಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಭಾವಿಸ್ತೀನಿ. ನಾವು ಹೇಗೆ ಬದುಕಿದ್ದೀವೋ ಅದಕ್ಕೆ ಥಿಯರಿ ಇರೋದಲ್ಲ. ಹೇಗೆ ಬದುಕಬೇಕು ಅಂತಿದೆಯೋ ಹಾಕ್ಬೇಕು, ಏನ್ ಮಾಡಬೇಕು ಅಂತಿದೆಯೋ ಅದನ್ನು ಮಾಡಬೇಕು. ಒಂದು ಸರಿಯಾದ ಗುರಿ ಇಟ್ಕೊಂಡು, ಆಶಯ ಇಟ್ಕೊಂಡು, ಧ್ಯೇಯ ಇಟ್ಕೊಂಡು ಬಂದು. ಇಲ್ಲವಾದರೆ ನಾವು ಹೇಗೆ ಬದುಕಿದ್ದೀವೋ ಅದೇ ಧ್ಯೇಯ ಅಂತ ಮಾವಿನ ಮರದಲ್ಲಿ ಬರೀತಾರೆ, ಮಾವಿನ ಹಣ್ಣು ಬೀಳಿಲ್ಲ, ಎರಡು ಒಣಗಿದ ಎಲೆ ಕೆಳಗೆ ಹುಡುಗರಿಗೆ ಯಾರು ಹೇಳ್ತಾರೆ ಪ್ರಯತ್ನ, ಕೊನೆಗೆ ಒಂದು ಮಾವಿನ ಬೀಳಿಲ್ಲ. ಅವನ ಹೇಗಿದೆ ಎರಡೆಲ್ಲ ಬೀಜ ನಾನು ಕಲ್ಲು ಹೊಡೆದಿದ್ದೇ ಇದೆ. ನಾವು ಮಾಡ್ತೀವಿ. If you cannot get the fruits, what you will say? What you have got, you will say is the fruit. ಸ್ವಾಮಿ ವಿವೇಕಾನಂದರು ಹೇಳಿದ್ದು ಒಂದು ಅದ್ಭುತವಾದ ಮಾತು. ಶಾಲೆಗಳು ಖಾಸಗಿ ಶಾಲೆಗಳಿದ್ದಾವೆ. ಅಲ್ಲಿ ಉತ್ತಮವಾದ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅನೇಕ ಜನ ಆಲೋಚನೆಗಳು ಹೇಳ್ತಾರೆ. ಇವತ್ತು ನಮ್ಮ ತಾಲೂಕಿಗೆ ಹಿಂದಿನ ವರ್ಷ ಮತ್ತು ಈ ಸಾಲಿಗೆ ಕೂಡ 625 ವರ್ಗಗಳಿವೆ. 625 ವರ್ಗಗಳನ್ನು ಕೂಡ ಬರೆದಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ನೀವೇ ಪ್ರಮುಖ ಕಾರಣಕರ್ತರಿಂದ ಸ್ವಾಗತಿಸಿದೆ. ನಿಮಗೆ ನಾನು ವಿಶೇಷವಾಗಿ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನನಗೆ ಒಂದು ಪ್ರಶ್ನೆ ಯಾವುದು ಕೂಡ ಕಾಣ್ತಾ ಇರ್ತದೆ. ಅನೇಕ ಇವತ್ತು ಯಾರು ಮಕ್ಕಳನ್ನ SSLC ಪಾಸ್ ಆಗಿರೋ ಮಕ್ಕಳು ಮತ್ತು PUC ಪಾಸ್ ಆಗಿರೋ ಮಕ್ಕಳನ್ನ ಬೇರೆ ಬೇರೆ ಕಾಲೇಜಿಗೆ ಸೇರಿಸುವಂಥ ಒಂದು ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ 90% ಮೇಲೆ ತಗೊಂಡ್ಬನ್ನಿ ಅಂತ ಹೇಳ್ತಾರೆ. 90% ಮೇಲೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಆ ಕಾಲೇಜುಗಳಿಗೆ ಹೆಸರು ಬಂದಿರತಕ್ಕಂಥದ್ದು ಹೈಸ್ಕೂಲಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನು ಪಡೆಯಲಿಕ್ಕೆ ಕಾರಣಕರ್ತಾಗಿರ್ತೀರ ಪ್ರಾಧ್ಯಾಪಕರು ನಿಗೂಢಿಲ್ಲ. ಆದರೆ 35 ಅಂಕ ಪಡೆದಿರ್ತಕ್ಕಂಥವ್ರಿಗೆ ಅಲ್ಲಿ ಪ್ರವೇಶ ಕೊಡೋದಿಲ್ಲ. ಇವತ್ತು 35 ಅಂಕ ಯಾರು ಪಡೀತಾ ಇರ್ತಾರೆ ಆ ಮಕ್ಕಳಿಗೆ ಬೇರೆ ರೀತಿಯಾದ ಒಂದು ಸಮಸ್ಯೆ ಇರ್ಬೋದು. ಆ ಸಮಸ್ಯೆಯನ್ನು ನಿವಾರಣೆ ಮಾಡಿ ಅವರನ್ನು ಕೂಡ ಅವರು ಕಾಲೇಜ್ ಸೇರಿಕೊಂಡು ಅವರು ಕೂಡ 90 ಅಂಕ ಪಡೆಯುವಂಥ ರೀತಿಯಲ್ಲಿ ಆ ಕಾಲೇಜುಗಳು ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಉತ್ತಮವಾದಂಥ ಒಂದು ವಿದ್ಯಾರ್ಥಿಗಳಿಂದ ಬೇರೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಎಲ್ಲ ಸರ್ಕಾರಿ ಮತ್ತು ಅನುದಾನ ರಹಿತ ಶಾಲೆಗಳು, ಅನುದಾನ ಇತರ ಶಾಲೆಗಳು ಎಲ್ಲೂ ಕೂಡ ಪ್ರಯತ್ನ ಪಡುವಂಥ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ. ಇವತ್ತು ನಾವೆಲ್ಲರೂ ಕೂಡ 40 ಜನರಿಗೆ ಒಂದು ಉತ್ತಮವಾದಂಥ ಶಿಕ್ಷಕರು ಅಂತೇಳಿ
ಒಂದು ಸನ್ಮಾನವನ್ನು ನಮ್ಮ ಸಂಘದ ವತಿಯಿಂದ ಮಾಡಿದ್ದಾರೆ. ಇವತ್ತು ನೀವೆಲ್ಲರೂ ಕೂಡ ಉತ್ತಮವಾದಂಥ ಶಿಕ್ಷಕರು ಅಲ್ಲ ಅಂತಲ್ಲ, ನೀವು ಕೂಡ ಶಿಕ್ಷಕರಾಗಿ ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ಬೇರೆಯವರು 40 ಜನ ಇದ್ದಾರೆ, ಆ ಒಂದು ಸಾಲ ಮುಂದಿನ ದಿನಗಳಲ್ಲಿ ನೀವು ಕೂಡ ಸೇರಬೇಕು ಅಂತೇಳಿ ನನ್ನ ಆಸೆ. ಅದಕ್ಕೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಒಂದು ಶಿಕ್ಷಣವನ್ನು ತಾವೆಲ್ಲ ಕೊಡ್ತಾ ಇದ್ದೀರಿ ಮಕ್ಕಳಿಗೆ. ಅದನ್ನು ಮುಂದುವರಿಸಿ ಒಂದು ಶಿಕ್ಷಣ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ. ಶಿಕ್ಷಣ ಇಲ್ಲ ಅಂತಂದರೆ ಯಾವುದೋ ಒಬ್ಬ ಮನುಷ್ಯನಾಗಿ ನಿಮಗೆ ಸಾಧ್ಯ ಆಗುತ್ತೆ. ಒಂದು ದೇಶಕ್ಕೆ ಉತ್ತಮವಾದಂಥ ಕೊಡುಗೆ ಪ್ರಾಧ್ಯಾಪಕರಿಂದ ಸಿಗಬೇಕಾಗ್ತದೆ, ಅದು ಸಿಗ್ತಾನೂ ಇದೆ. ಅದು ಇನ್ನೂ ಕೂಡ ಉತ್ತಮವಾದಂಥ ಒಂದು ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಕೂಡ ನಾನು ಗೌರವವಾಗಿ ವಂದಿಸ್ತಾ ಇಂದಿನಲ್ಲಿ ಕೂತಿರ್ತಕ್ಕಂಥ ಎಲ್ಲ ರಾಷ್ಟ್ರ ಪಠ್ಯಕ್ರಮಕ್ಕೆ ಅನ್ಯಾಯ ಆಗ್ತಾ ಇರೋದು. 1 ರಿಂದ 5 ಪಠ್ಯ ಪುಸ್ತಕ ಗುಣಮಟ್ಟದಲ್ಲಿ ಅದಕ್ಕೋಸ್ಕರ ಖಾಸಗಿ ಹೋಗ್ತೀವಿ. ನಾವು ಖಾಸಗಿ ಪುಸ್ತಕ ತಗೊಂಡ ತಕ್ಷಣ PO ಕಚೇರಿಯಿಂದ ತೊಂದರೆ ಆಗುತ್ತೆ. ನೀವು ಖಾಸಗಿ ಪುಸ್ತಕ ಉಪಯೋಗಿಸಲಿಲ್ಲ, ನಮ್ಮ ಪುಸ್ತಕ ಬರೋದಾಗ 3 ತಿಂಗಳಾದ್ಮೇಲೆ ಇದು ಸಮಸ್ಯೆ. ಇದು ಎಲ್ಲ ಇಲ್ಲಿ ಅಂತಲ್ಲ, ಇಡೀ ರಾಜ್ಯದಲ್ಲಿ. ಮೊನ್ನೆ ತುಮಕೂರಲ್ಲಿ ಬಿಟ್ಟರೆ ಸರ್ ಅಂಗನವಾಡಿ ಶಾಲೆ ಒಂದು ಪುಸ್ತಕ ಕೊಟ್ಟಿದ್ದೀವಿ. ನಮ್ಮ ಸೌತಲ್ಲಿ ಸುಮಾರು ಶಾಲೆಗಳಿಗೆ ಪುಸ್ತಕ ಕೊಟ್ಟಿಲ್ಲ, ಯಾಕಂದ್ರೆ ಅವ್ರು ಅನ್ನೋದಕ್ಕಿಂತ ಪಟ್ಟಿದ್ದಾರೆ. ಕೊನೆಗೆ ಜಗಳವಾಡಿ ಕಮಿಷನ್ ಅಂತ ನಿಮಗೆ ದುಡ್ಡು 33 ಮಾರ್ಕ್ಸ್ ಆಂತರಿಕ ಅಂಕ. ಕೆಲವರಿಗೆ ಅಭಿಪ್ರಾಯ ಇದೆ, ಹಾಗಾದ್ರೆ ನಮ್ಮ ಮಕ್ಕಳಿಗೆ 20 ಮಾರ್ಕ್ ಕೊಟ್ಬಿಟ್ರೆ ಅವರಿಗೆ ಗುಣಮಟ್ಟ ಏನಿಲ್ಲ ಅಂತ. ಸತ್ಯವಾಗಲ್ಲ. CBSE ICSE ಇಲ್ವಾ, ಅಲ್ಲಿ 99% ರಿಸಲ್ಟ್ ಬರುತ್ತೆ, ನಮಗೆ 50 ಬರಲ್ಲ. ಯಾಕೆ? ಆ 50 ಬಂದೇ ಇರೋದಕ್ಕೆ ಕಾರಣ ಯಾಕೆಂದ್ರೆ ನಮ್ಮ ಮಕ್ಕಳ ಆಂತರಿಕ ಅಂಕ ಪರಿಗಣಿಸ್ತಾ ಇರಲಿಲ್ಲ. ಇಡೀ ದೇಶದಲ್ಲಿ 125 ಎಲ್ಲೂ ಇಲ್ಲ ಪ್ರಥಮ ಭಾಷೆಗೆ. 100 ಮಾಡಿ 125 ಮಾಡಿ ಪಾಸಿಂಗ್ ಅಂಕ ಜಾಸ್ತಿ ಪಡಿಬೇಕಲ್ಲ. ಔಟ್ ಆಫ್ ಔಟ್ ತೆಗೆಯೋರು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಔಟ್ ಆಫ್ ಔಟ್ ತೆಗೆಯೋರು ಅಂಕ ಜಾಸ್ತಿ ಆಗ್ತಾ ಇದೆ. ಡಿಸ್ಟಿಂಕ್ಷನ್ ತೆಗೆಯೋರು ಜಾಸ್ತಿ ಆಗ್ತಾ ಇದ್ದಾರೆ. ಫಸ್ಟ್ ಕ್ಲಾಸ್ ತೆಗೆಯೋರು ಬಹುತೇಕ ಇದ್ದಾರೆ. ಆದ್ರೆ ಫೇಲ್ ಆಗುವಂಥವ್ರು ಏನು? ಇದು ಅವ್ರಿಗೆ ವರದಾನ. ಅಂದ್ರೆ ಆ 20 ಅಂಕ ಕೊಡೋದ್ರಲ್ಲಿ ರೂಬ್ರಿಕ್ಸ್ ಅಂತ ಇದೆ. ನೀವು ಯಾರು ಏನ್ ಮಾಡ್ತೀರಾ, ಟೀಚರ್ಸ್ಗಳು ಪ್ರಾಜೆಕ್ಟ್ ಕೊಡ್ತೀರಾ 20 ಅಂಕ, ಅದಲ್ಲ. ರೂಬ್ರಿಕ್ಸ್ ಅಲ್ಲಿ ಮಾನದಂಡದ ಪ್ರಕಾರ ಅವರಿಗೂ ಕೊಟ್ರೆ ಅವರು ನಿಮ್ಮ ಹಿಡಿತದಲ್ಲಿ ಇರ್ತಾರೆ. ಟೀಚರ್ ಮಾಡೋದು ಹುಡುಗರು ನಿಮ್ಮ ಮಾತು ಕೇಳಿ ಬಾಧ್ಯರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಮಯ ಆಗಿದೆ, ಭಾಷಣದ ಅವಶ್ಯಕತೆ ಇಲ್ಲ. ನೀವೇ ಓಟಾಗಿ ಗೆಲ್ಲಿಸಿದ್ರ ಬಂದಿದ್ರೆ ಮಾತಾಡ್ತಾ ಇದ್ರೆ ಇವರು ಮಾತು ಬರೋದಿಲ್ಲ ಅಂತಾರೆ. ಆದರೂ ಸಹ 1 ನಿಮಿಷದಲ್ಲಿ ನಾನು ಮಾತಾಡಲು ಮುಗಿಸ್ತೀನಿ. ಅತ್ಯುತ್ತಮವಾದಂಥ ಕೆಲಸವನ್ನ ನೀವು ನಿಮ್ಮ ಮ್ಯಾನೇಜ್ಮೆಂಟ್ ಸೇರಿ ಮಾಡ್ತಾ ಇದ್ದೀರಾ. ನಿಮ್ಮ ಸಂಘಟನೆಗೆ ಶಿಷ್ಯರು ಹೇಳಿದ್ದು ಅನೇಕ ಸುಮಾರು 55 ಸಮಸ್ಯೆಗಳಿದೆ ಅಂತ ಹೇಳಿ, ಆ ಸಮಸ್ಯೆಗಳಲ್ಲಿ ನಾವು ಭಾಗವಾಗಿರ್ತೀವಿ. ಸನ್ಮಾನ್ಯ ಪುಟ್ಟಣ್ಣವರು, ನಾವು ನಮ್ಮ ಶಿಕ್ಷಕ ಅವರೇ ಹೇಳಿದ ಶಿಷ್ಯರು ಆನೇಕಲ್ನಲ್ಲಿ ಸರಿ ರಾಮನಗರದ ಒಂದು ಶಾಲೆಯ ಶಿಕ್ಷಕರಿಗೆ ತೊಂದರೆ ಆದಾಗ ನಾನು ಪುಟ್ಟಣ್ಣ ಹೋಗ್ಬಿಟ್ಟು ಇಡೀ ತಾಲೂಕು CO ಆಫೀಸ್ ಅನ್ನ ಬಂದ್ ಮಾಡಿ ಎಲ್ಲ ಶಿಕ್ಷಕರ ಪರವಾಗಿ ನಾವು ಹೋರಾಟ ಮಾಡಿದ್ವಿ. ಅದೇ ರೀತಿಯಾಗಿ ಈ ತಾಲೂಕಲ್ಲೂ ಸಹ ನಮ್ಮ ಶಿಕ್ಷಕರಿಗೆ ಮ್ಯಾನೇಜ್ಮೆಂಟ್ಗೆ ಯಾವುದೇ ಇಂಚಿನ ತೊಂದರೆ ಆದರೂ ನಾನು ಪುಟ್ಟಣ್ಣ ಜೊತೆ ಇರ್ತೀವಿ ಅಂತ ಹೇಳ್ತಾ, ಆದ್ಮೇಲೆ ವಿಶೇಷವಾಗಿ ತಾವೆಲ್ಲ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮಗೆ ಬೇರೆ ಏನೂ
ವರ್ಷದಲ್ಲಿ ಸಹಾಯ ಮಾಡೋ ಸಾಧ್ಯತೆ ಏನಾದರೂ ಯೋಚನೆ ಮಾಡೋಣ. ಒಂದು ನಿವೇಶನಗಳನ್ನು ತಗೊಳ್ಳಕ್ಕೆ ಯಾವ್ದಾದ್ರು ಒಂದು ಗೃಹ ನಿರ್ಮಾಣ ಸಂಘದ ಮುಖಾಂತರ ಏನಾದರೂ ಸಹಾಯ ಮಾಡೋದು ಅಂತ ನಾವೆಲ್ಲ ಚರ್ಚೆ ಮಾಡೋಣ. ಕನಿಷ್ಠ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಒಂದು ಮನೆ ಕಟ್ಟಲಿಕ್ಕಾಗಿ ಅಥವಾ ಸಣ್ಣ ಪುಟ್ಟ ನಮ್ಮ ಮದುವೆ ಇಂಥದಕ್ಕೆ ಹಣಕಾಸು ತೊಂದರೆ ಒಂದು ಕೋಆಪರೇಟಿವ್ ಸೊಸೈಟಿಗಳನ್ನು ಮಾಡಿ ನಮ್ಮ ಶಿಕ್ಷಕರಿಗೆ ಏನಾದರೂ ಸಹಾಯ ಮಾಡುವಂತಹ ಯೋಜನೆಯನ್ನು ನಾವು ಎಲ್ಲ ಸೇರಿ ಮಾಡೋಣ. ಇಂತಹ ಸಂಘಟನೆಗಳಲ್ಲಿ ನಾವು ಸೇರಿಕೊಂಡು ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕರಂತಹ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೀವು ಮಾದರಿ ಶಿಕ್ಷಕ ಶಿಕ್ಷಕಿ ಅಂತ ಹೇಳಿ, ಹಾಗಾಗಿ ನೀವು ಮಾದರಿ ಶಿಕ್ಷಕರಾಗಿ ಇದ್ದು ನಿಮ್ಮ ಜೊತೆಯಲ್ಲಿ ಇನ್ನಷ್ಟು ಜನ ಕೆಲಸ ಮಾಡ್ತಕ್ಕಂಥ ಮುಂದಿನಲ್ಲಿ ಅವ್ರಿಗೂ ಅವರ ಪ್ರತಿಭೆಯನ್ನು ನೋಡಿ ಉತ್ತಮ ಶಿಕ್ಷಕರನ್ನು ಗುರುತಿಸುವಂತ ಕೆಲಸ ಮಾಡೋಣ. ನಾವೆಲ್ಲ ಸೇರಿ ಏನು ನಿಮ್ಮ ಆಶೀರ್ವಾದದಿಂದ ನಾವು ವಿಧಾನ ಪರಿಷತ್ಗೆ ಹೋಗಿದ್ದೀವಿ. ನಮ್ಮ ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮ್ಮ ಹತ್ರ ಮಾತಾಡಿದಾಗ ನಾವು ಪರಿಷತ್ತಿನಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋ ನಿಮ್ಮಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ, ಅದೇ ರೀತಿಯಾಗಿ ಸತತವಾಗಿ ಸುಮಾರು 25 ವರ್ಷಗಳ ಕಾಲ ಸನ್ಮಾನ್ಯ ಪುಟ್ಟಣ್ಣ ಆ ರೀತಿಯಾಗಿ ಇದ್ದಂಥದ್ದನ್ನ ಸರ್ಕಾರ ಅದಕ್ಕೆ ವಿರುದ್ಧವಾದ ತೀರ್ಮಾನ ತಗೊಂಡ್ರಲ್ಲ, ರದ್ದು ಮಾಡೋದು, ರೆಕಗ್ನೈಸನ್ಸೇ ಕ್ಯಾನ್ಸಲ್ ಮಾಡೋದು, ಪರ್ಮಿಷನ್ನೇ ಕ್ಯಾನ್ಸಲ್ ಮಾಡೋದು. ಅಂಥದ್ರಲ್ಲಿ ನಮ್ಮದೇ ಸರ್ಕಾರ ಇದ್ರೂ ಕೂಡ ಅದರ ವಿರುದ್ಧ ಹೋರಾಟ ಮಾಡಿ ಇಂಗ್ಲಿಷ್ ಮೀಡಿಯಂಗೆ ಕನ್ವರ್ಷನ್ ಮಾಡಿಸಿಕೊಟ್ಟೆ. ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ಟೀಚರ್ಸು ಈಚೆ ಬಂದಿದ್ರು, ಕೆಲಸ ಕೊಟ್ಟರು. ಲಕ್ಷಾಂತರ ವಿದ್ಯಾರ್ಥಿಗಳು ಈಚೆ ಬಂದಿದ್ರು, ಲಕ್ಷಾಂತರ ವಿದ್ಯಾರ್ಥಿಗಳು. ಆ ದೃಷ್ಟಿಯಿಂದ ನಾವು ನಮ್ಮ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಿ ಅವತ್ತು ಶಾಲೆಗಳನ್ನ, ಶಿಕ್ಷಕರನ್ನ, ವಿದ್ಯಾರ್ಥಿಗಳನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ಅಷ್ಟೇ ಯಾವುದೇ ಶಿಕ್ಷಕರಿಗೆ ಎಲ್ಲೇ ತೊಂದರೆ ಆದರೂ ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ. ಎಂಥ ಹೋರಾಟಗಳು ಮಾಡಿಲ್ಲ, ನನಗೆ ತಲೆ ಕೆಡಿಸ್ಕೊಳ್ಳಲ್ಲ. ವಿದ್ಯಾರ್ಥಿಗಳು ತೊಂದರೆ ಆದರೂ ಕೂಡ ನಾವು ಜೊತೆಗಿದ್ದೀವಿ. ನಮಗೆ ಕೃಷ್ಣ ಹೇಳಿದ್ರು, ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತ ನೋಡಿ, ಈ ದೇಶದ ಭವಿಷ್ಯ, ದೇಶದ ಅಭಿವೃದ್ಧಿ ತೀರ್ಮಾನ ಆಗೋದು ಕೊಠಡಿನಲ್ಲಿ ಅಂತ ಹೇಳಿ, ಶಾಲಾ ಕೊಠಡಿನಲ್ಲಿ ಅಂತ. ಆದರೆ ಇವತ್ತೇನಾಗಿರೋದು ಮೊಬೈಲ್ ಸೇರ್ಕೊಂಡಿಲ್ಲ. ಮೊಬೈಲ್ ಎಲ್ಲ ತಂದೆ ತಾಯಿಗಳು ಕೂಡ ಅವ್ರ ಮಕ್ಕಳ ಮೇಲೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇಲ್ಲ. ಎಲ್ಲರೂ ಕೂಡ ಟೀಚರ್ಗಳು, ಎಲ್ಲ ಟೀಚರ್ ಎಲ್ಲ ದೂರ ತರಬೇಕು. ಅವ್ರ ಮನೆಯಲ್ಲಿ 1 ಲಕ್ಷ ಓದಿಸೋಕೆ ತಯಾರಿಲ್ಲ. ಅವರು ನಮ್ಮ ಟೀಚರ್ಸ್ ಡೇಟ್ ಹೊಡೆಯಲಿಲ್ಲ, ಅವ್ರು ಬೈರಲ್ಲ, ಏನು ಮಾಡಬಾರ್ದು. ಅವ್ರಿಗೆ ಕಂಪ್ಯೂಟರ್ ಮಾಡ್ಕೊಡ್ಬೇಕು ಬರ್ತದೆ. ಇದೇ ಟೀಚರ್ಗಳಿಗೆ ಅರ್ಧ ಗಂಟೆ ಹೋಮ್ ವರ್ಕ್ ಕೊಟ್ಟರೆ ಅವರನ್ನ 10 ಸರಿ ತಿಳಿತಾರೆ ಹೋಗೋದು. ಇಂಥ ಸನ್ನಿವೇಶ ಹೆಚ್ಚು ಕಡಿಮೆ ಆಗಿದ್ರೆ ತಗೊಳಪ್ಪ, ಮಾನವ ಆಯೋಗ, ಮಹಿಳಾ ಆಯೋಗ, ಅದು ಯಾವ ಇನ್ನೊಂದು ಮಕ್ಕಳು ಎಲ್ಲ ತಡೆಗಳನ್ನು ಬಂದ್ಬಿಡೋದು. ಆಮೇಲೆ ಟೀಚರ್ಗಳಿಂದ ಮಾತಾಡೋರಿಗೆ ಟೀಚರ್ ಕೊಡೋದು, ವಿಲನ್ಗಳು ಮಾಡೋದು. ಇವರು ಟೀಚರ್ಸ್ ಯಾವ ಮಟ್ಟಿಗೆ ಇದೆ ಅಂದರೆ, ಟೀಚರ್ಸ್ ವೃತ್ತಿನೇ ಮಾಡೋದು ಕಷ್ಟ. ಟೀಚರ್ಸ್ ವೃತ್ತಿನೇ ಬೇಡ ಅನ್ನೋ ಮಟ್ಟಕ್ಕೆ ಶಿಕ್ಷಕರ ಮೆಂಟಾಲಿಟಿ ಅಷ್ಟು ಒತ್ತಡ ಬರುತ್ತೆ. ಶಿಕ್ಷಕರಿಗೆ ಸಂಬಳ ಕೊಟ್ಟರೆ ಯಾವುದೂ ಇಲ್ಲ, ಈಗ ಯಾವುದೇ ಆದಾಯ ಕೂಡ ಇರುವುದಿಲ್ಲ. ಆದರೆ ಅವರಿಗೆ ಒತ್ತಡದ ಬದುಕನ್ನು ನಿರ್ವಹಿಸ್ತಾರೆ. ಅದಕ್ಕೆ ಒಂದು ಕಡೆ ಸರ್ಕಾರದಿಂದ ಕೂಡ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಆಡಳಿತ ಬಡವರಿರ್ಬೋದು, ಪ್ರೈವೇಟ್ ಸ್ಕೂಲ್ಗಳಿರ್ಬೋದು, ಎಷ್ಟು ಜನರ ಜೀವನ ಉದ್ಯೋಗವನ್ನು ಕೊಟ್ಟು ಅದನ್ನು ಅವ್ರ ಜೀವನ ನಡೆಸ್ತಾರೆ. ಸಾವಿರಾರು ಲಕ್ಷಾಂತರ ಮಕ್ಕಳು ಹೋಗ್ತಾ ಇದ್ದಾರೆ. ನನ್ನ ಮನೆ ಹೇಳಿದೆ, ನಾನು 50% ಶೇಕಡ 50 ಹೆಚ್ಚಿನ ಮಕ್ಕಳು ಇವತ್ತು ಖಾಸಗಿ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ. ಖಾಸಗಿ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ. ಗೌರ್ಮೆಂಟ್ಗಿಂತ ಖಾಸಗಿ ಶಾಲೆಯಲ್ಲಿ ಗುಣಮಟ್ಟನೂ ಕೂಡ ಇಲ್ಲಿ ಹೆಚ್ಚಿಗೆ ಇದೆ. ಗುಣಮಟ್ಟನೂ ಕೂಡ ಹೆಚ್ಚಿಗೆ ಇದೆ. ಆದರೆ ಟೋಟಲ್ ಹ್ಯಾರಾಸ್ಮೆಂಟ್ ಮಾಡೋದು ಗೌರ್ಮೆಂಟು ಈ ಪ್ರೈವೇಟ್ ಮ್ಯಾನೇಜ್ಮೆಂಟ್, ಪ್ರೈವೇಟ್ ಸ್ಕೂಲ್ ಟೋಟಲ್ ಹ್ಯಾರಾಸ್ಮೆಂಟು. ಈ ನಮ್ಮ ವೆಂಕಟೇಶ್ವರ ಡಿಒ ಇವರು ಯಾರು ಕೂಡ ನುಗ್ಗುವುದೇ ಇಲ್ಲಿಗೆ ಪ್ರೈವೇಟ್ ಸ್ಕೂಲ್ಗಳಿಗೆ, ಇವರೆಲ್ಲರೂ ಅರ್ಥ ಆಯ್ತಲ್ಲ. ನಾನು ಅದಕ್ಕೇನೆ ಯಾವಾಗ ಹೇಳಿದ ಸುಮಾರು 65,000 ಕೋಟಿ ಖರ್ಚಾಗ್ತದೆ. 65,000 ಕೋಟಿ ಇವತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಏಡೆಡ್ ಶಾಲೆ ಮಕ್ಕಳು ಖರ್ಚು ಮಾಡ್ತಾರೆ. ಅಷ್ಟನ್ನು ಒದಗ ಸಾಧ್ಯವ?
ಸರ್ಕಾರ ಮಾಡಿಸಲಿಕ್ಕಾಗುತ್ತಾ? ಆದರೆ ಗುಣಮಟ್ಟ ಎಲ್ಲಿ ಬರ್ತಾ ಇದೆ ಅಲ್ಲಿ ಜಾಸ್ತಿ ವಿಸಿಟ್ ಮಾಡ್ತಾರೆ, ಗುಣಮಟ್ಟ ಏನಿಲ್ಲ ಅದು ವಿಸಿಟ್ ಮಾಡೋದಿಲ್ಲ, ಅಲ್ಲೇನು ಸಮಸ್ಯೆನ ಬಗೆಹರಿಸುತ್ತದೆ. ನಾನು ಹೇಳಿದೆ ಮತ್ತೆ ರಾಮನಗರದಲ್ಲಿ ಅದ್ಯಾವ ಟೀಚರು 6 ಕೊಟ್ಟು ಮಗುವಿಗೆ ಆಚೆ ಅಟೆಂಡ್ ಇಲ್ಲ, ಏನು ಮಾಡಬೇಕು? ಆ ಟೀಚರ್ ನೀರಾಗ್ತಾ ಇದ್ದಾರೆ, ಆ ಸ್ಟೂಡೆಂಟು ಅದನ್ನು ಪರೀಕ್ಷೆಯನ್ನು ಓದಿಸ್ತಾ ಇದ್ದಾರೆ, ಅದನ್ನು ಹಿಡಿದುಬಿಟ್ಟು ಸಸ್ಪೆಂಡ್ ಮಾಡೋದಲ್ಲ. ನಾನು ಹೇಳಿದೆ, ಅವ್ರು ಹೇಳಿದೆ CEO-ಗೆ, ಸ್ವಾಮಿ ಎಲ್ಲ ತಗೊಂಡ್ಬರ್ತೀನಿ, ಕಸಿನ್ ಪಾರ್ಕ್ಗೆ ಮರ ಮಕ್ಕಳು ಎಲ್ಲ ತಗೊಂಡ್ಬರ್ತೀನಿ, ನಿಮಗೆ ಕೊಡ್ತೀನಿ, ಎಲ್ಲವೂ ಕೂಡ ನೀವೇ ತೊಳಿಬೇಕು, ನೀವು ನಿಮ್ಮ ನೀವೇ ಬಂದು ತೊಳಿಬೇಕು ಹೋಗ್ತಾ ಇದ್ದೆ ನಾನು. ಯಾಕೆ ಅಂದರೆ ಎಲ್ಲೂ ಕೂಡ ಗ್ರೂಪ್ ಇಲ್ಲ, ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನಾನು ಬೇರೆಯವ್ರ ಕಡೆ ಹಿಂದೆ ಮುಂದೆ ಮಾತಾಡೋದು ಬೇರೆ ನಾನು ಯಾಕೆ ತೊಳಿಬೇಕು? ಹಂಗಂದ್ರೆ ನಾನು ಹೇಳಿದೆ, ಆಯ್ತಪ್ಪ ಹೆಡ್ ಅಂತಂದರೆ ಟಾಯ್ಲೆಟ್ ಹೊಡೆದ, ಟೀಚರ್ ಕಸ ಬಿಡ್ಸೋದ, ನಾವೆಲ್ಲ ಮಕ್ಕಳಿಗೆ ನಾವು ಪ್ರೈಮರಿ ಸ್ಕೂಲಲ್ಲೇ ನಾವು ಶಾಲೆಗಳಲ್ಲಿ ಕಸ ಬಿಡ್ತಾ ಇದ್ದೇವೆ, ನಾವು ಗಿಡಗಳ ಅನಂತರ ಬೇಕಾದಂಥ ವಿಷಯಗಳ ಬಗ್ಗೆ ಒಂದು ಎಲ್ಲರಿಗೂ ತಿಳಿಸಿ ನಮ್ಮ ಒಂದು ಸಂಘದ ವಿಚಾರಗಳನ್ನು ನಾವು ಎಲ್ಲರೂ ಸೇರಿ ಮಾತನಾಡ್ತಾ ಇದ್ದೀವಿ. ನಮ್ಮ ಸಂಘದಿಂದ ಪ್ರತಿ ವರ್ಷ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಹಾಗೂ ಉತ್ತಮ ಶಿಕ್ಷಕರನ್ನು ಸನ್ಮಾನ ಮಾಡೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಮತ್ತು ಕಳೆದ 3-5 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇತರೆ ಎಲ್ಲ ಸಂಘದ ವತಿಯಿಂದ ನಾವು ರಿಸೋರ್ಸ್ ಪರ್ಸನ್ನ ಕರೆಸಿ ಆ ಒಂದು ಶಾಲೆಗಳಲ್ಲಿ ಶಿಕ್ಷಕರಿಗೆ ಉತ್ತಮವಾದಂತಹ ಒಂದು ಸಬ್ಜೆಕ್ಟ್ ವೈಸ್ ಅವರಿಗೆ ತಿಳಿಸ್ತಾ ಇದ್ದೀವಿ. ಹಾಗೂ ಪ್ರತಿ ವರ್ಷ ನಾವು ಶಿಕ್ಷಕರ ದಿನಾಚರಣೆ ಆಗ್ಬೋದು ಮತ್ತು ಕೆಲವು ಹಿಂದುಳಿದ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರಿಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಅದರಲ್ಲೂ ನಮ್ಮ ಸಂಘ ಸಹಕಾರ ಮಾಡ್ತಾ ಇದ್ದೀವಿ. ಹಾಗೂ ಇತರೆ ಕಾಲೇಜಿನ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘ ಅದರಲ್ಲಿ ಪಾಲ್ಗೊಳ್ತಾ ಇದೆ. ಈ ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ನಮ್ಮ ಏನು ಪ್ರೈವೇಟ್ ಸ್ಕೂಲ್ ಬೇಕಾದಂತಹ ಕೆಲವು ಸಮಸ್ಯೆಗಳೇನಿದೆ ಅದನ್ನು ನಾವು BO ವೆಂಕಟೇಶ್ವರ ಮಾತಾಡ್ತಾ ಇದ್ದೀವಿ. ಹಾಗೂ ಬೇರೆ ಬೇಕಾಗಿರ್ಬೋದು ಬೇರೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಹತ್ರ ಏನೇ ಒಂದು ಸಮಸ್ಯೆಗಳು ನೇರವಾಗಿ ಮಾತಾಡಿ ಅದನ್ನು ಬಗೆಹರಿಸ್ತಾ ಇದ್ದೀವಿ. ಅದಕ್ಕೆ ಸಹಕಾರವೂ ಸಹ ನಮ್ಮ BO ಕೊಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಅಧಿಕಾರಿಗಳು ತುಂಬ ಸಹಕರಿಸ್ತಾ ಇದ್ದಾರೆ. ನಮ್ಮ ಪ್ರೈವೇಟ್ ಶಾಲೆಗಳಿಗೆ ತುಂಬಾ ಯಾವುದೇ ರೀತಿ ನಮಗೆ ಸಮಸ್ಯೆ ಮಾಡ್ತಾ ಇಲ್ಲ. ನಮ್ಮ BO ನಿಜವಾಗ್ಲೂ ತುಂಬ ಒಳ್ಳೆಯವರು. ಈ ರೀತಿ ಎಲ್ಲವಾದರೂ ಸಮಸ್ಯೆಗಳು ಸಣ್ಣ ಪುಟ್ಟ ಇದ್ದು ಅದನ್ನು ಬಗೆಹರಿಸುವುದಕ್ಕೆ ನಮ್ಮೆಲ್ಲರಿಗೂ ಸಾಧ್ಯ ಇದೆ. ಸಂಘದ ಮೂಲಕ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸಂಘದ thoughts ಅಂತಾರೆ. So ಎಲ್ರಿಗೂ ಗೊತ್ತಿರುತ್ತೆ, history of the mankind is in the history of thoughts. These thoughts is being generated in the schools, that is in the classroom. Dear teachers, you are not just teachers, you are the pillars of the society and nation builders. AMSA association is very great service to the education development. So I join to all the teachers to appreciate and thank Mr. Prahlad Gowda and Ravi Kumar and Kalina and all my members. We don't know how fast from you all. Thank you so much. Have a great day. ನಮ್ಮ ಶಿಕ್ಷಕರಿಗೆ ಗೌರವ ಸಂಸ್ಥೆ ಆದ ತಕ್ಷಣ ನೋಡಿದ್ರೆ ನಮಗೆ ಸಂತೋಷ ಬರುತ್ತೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಅಂಶ ಸಂಘಟನೆ ವತಿಯಿಂದ ಒಂದು ಗೌರವವನ್ನು ಅರ್ಪಿಸುವುದಕ್ಕೆ ನಾನು ಇಲಾಖೆ ವತಿಯಿಂದ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಆನೇಕಲ್ ತಾಲೂಕಿನ ಶೈಕ್ಷಣಿಕ ಫಲಿತಾಂಶ 78% ಇದೆ ಈ ವರ್ಷ. ಇದಕ್ಕೆ ಕಾರಣ ಖಾಸಗಿ ಸಂಸ್ಥೆಗಳೇ ಅಂತ ನಾನು ನೇರವಾಗಿ ಹೇಳ್ತೇನೆ. ಖಾಸಗಿ ಸಂಸ್ಥೆಗಳ ಸಹಕಾರ ಇಲ್ಲ ಅಂದರೆ ನಾವು ನಿಜವಾದ ಫಲಿತಾಂಶವನ್ನು ಒಳ್ಳೆಯ ಫಲಿತಾಂಶವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆನೇಕಲ್ ತಾಲೂಕಿನಲ್ಲಿ 78% ಇದ್ದರೂ ಸಹ ಆನೇಕಲ್ಗೆ ಪ್ರಥಮ
ಅಭಿವೃದ್ಧಿ ಜಾರಿ ಮಾಡಿದರೆ ನಮ್ಮ ಆನೇಕಲ್ ತಾಲೂಕು 95% ದಾಖಲೆ ಮಾಡೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂತಂದ್ರೆ ಕಳೆದ ವರ್ಷ ಸುಮಾರು 6,700 ಮಕ್ಕಳು ಮಾಡ್ತಿದ್ದಾರೆ. 6,700 ಮಕ್ಕಳಲ್ಲಿ 1,380 ಮಕ್ಕಳು ಫೇಲ್ ಆಗಿದ್ದಾರೆ. ಅದರಲ್ಲಿ ಒಂದು ಮಾರ್ಕ್ಸ್ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಸುಮಾರು 82 ಮಕ್ಕಳು. 82 ಮಕ್ಕಳು ಒಂದೇ ಅಂಕದಲ್ಲಿ ಫೇಲ್ ಆಗಿರ್ತದೆ. ಅಂದ್ರೆ 2 ಅಂಕಗಳನ್ನು ಕಡಿಮೆ ಮಾಡಿದ್ರೆ ನಮ್ಮ ತಾಲೂಕಿನ ಫಲಿತಾಂಶ ಎಷ್ಟು ಹೆಚ್ಚಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗುತ್ತೆ. ನಿಜವಾಗ್ಲೂ ನಾವು 33 ಮಾರ್ಕ್ಸ್ ಏನು ನಾವು 20 ಮಾರ್ಕ್ಸ್ ಆಂತರಿಕಗಳನ್ನು ಕೊಡ್ತಾ ಇದ್ದೇವೆ. ಅದನ್ನು ನಾವು ಕನ್ಸಿಡರ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಆನೇಕಲ್ ತಾಲೂಕಿನ ಫಲಿತಾಂಶ 95ಕ್ಕಿಂತ ಹೆಚ್ಚು ದಾಖಲು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಆನೇಕಲ್ ತಾಲೂಕು ಉತ್ತಮವಾದಂತಹ ಶೈಕ್ಷಣಿಕ ಗುಣಮಟ್ಟವನ್ನು ನೀಡುವುದರಲ್ಲಿ ಎಲ್ಲರೂ ಸಹಕರಿಸ್ತಾ ಇದ್ದೀರಾ. ಈ ಒಂದು ಸಮಯದಲ್ಲಿ ತಮ್ಮೆಲ್ಲರಿಗೂ ನಾನು ಇಲಾಖೆ ವತಿಯಿಂದ ಹೃದಯಪೂರ್ವಕ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸಂಘಟನೆಗಳು ಅಂಶ ಸಂಘಟನೆಗಳು ತುಂಬಾ ನಮ್ಮ ಜೊತೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಒಂದು ಶಿಕ್ಷಣ ಬೆಳವಣಿಗೆಗೆ ತುಂಬಾ ಸಹಕಾರವನ್ನು ನೀಡ್ತಾ ಇದೆ. ಆ ಒಂದು ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಶಿಕ್ಷಣ ಕ್ಷೇತ್ರದ ವಿದ್ಯಾರ್ಥಿಗಳ ಸಮಾಜದ ಸರ್ವಾಂಗೀಣ ಪ್ರಗತಿಗೆ ಏನೆಲ್ಲ ಅಡೆತಡೆಗಳಿದೆ ಅವುಗಳನ್ನು ನಿವಾರಣೆ ಮಾಡುವಂಥ ಒಂದು ವಾರ್ಷಿಕ 5ನೇ ವಾರ್ಷಿಕ ಈ ಸಮಾರಂಭದ ಕೊನೆಯ ಹಂತದಲ್ಲಿದೆ. ಶಿಕ್ಷಕರೇ, ನಾನು ಈ ಸಂದರ್ಭದಲ್ಲಿ ಬಹಳ ಹೊತ್ತು ನಿಮ್ಮ ಜೊತೆಗೆ ಮಾತನಾಡುವಂಥ ಮನಸ್ಸನ್ನು ಇಟ್ಕೊಳ್ಳಿಲ್ಲ ಮತ್ತು ನೀವು ಕೂಡ ಸಹನೆಯನ್ನ ಇಷ್ಟೊಂದು ತೋರಿದ್ದೀರಾ. ಸಮಯ ಆಗಿದೆ. ಈ ಒಂದು ಕಾರ್ಯಕ್ರಮದ ಸಭಾ ಮರ್ಯಾದೆ ಔಚಿತ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ಕೊಟ್ಟಿರುವಂತಹ ಕೆಲವು ಅದ್ಭುತವಾದಂತಹ ಕ್ರಾಂತಿಕಾರಕ ವಿಚಾರಗಳಿಂದ ಜಗತ್ತಿನ ಬುದ್ಧಿವಂತರೆಲ್ಲ ಪ್ರಭಾವಿತರಾಗಿದ್ದಾರೆ. ತತ್ವಶಾಸ್ತ್ರಜ್ಞರು, ಶಿಕ್ಷಣ ಪ್ರೇಮಿಗಳು, ಸಮಾಜ ಸುಧಾರಕರು, ಪಾಶ್ಚಿಮಾತ್ಯ ಜಗತ್ತಿನ ಬುದ್ಧಿವಂತರು ಬಹಳ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ವಿವೇಕಾನಂದರ ವಿಚಾರಧಾರೆಗಳಿಂದ, ಅರವಿಂದ್ ಘೋಷರ ವಿಚಾರಧಾರೆಗಳಿಂದ, ಭಾರತೀಯ ತತ್ವಶಾಸ್ತ್ರದ ವಿಚಾರಧಾರೆಗಳಿಂದ, ಭಾರತೀಯ ಸಂಸ್ಕೃತಿಯ ಶ್ರೇಷ್ಠವಾದಂಥ ಅವ್ಯಾಹತವಾದಂಥ ಗುರು ಶಿಷ್ಯ ಪರಂಪರೆ, ಶಿಕ್ಷಣ ಕ್ಷೇತ್ರ ಜ್ಞಾನದ ತವರು, ಈ ಒಂದು ದೊಡ್ಡ ಪರಂಪರೆಯ ಅವಿಭಾಜ್ಯ ಅಂಗ ಈ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಸಮಾಜ, ಈ ಎಲ್ಲ ವಿಚಾರಗಳನ್ನ ಮನದಲ್ಲಿ ತಾಳಿ ಮನಸ್ಸಿನಲ್ಲಿ ಅವಲೋಕನ ಮಾಡುವಂತಹ ಒಂದು ಪ್ರಕ್ರಿಯೆ ಈ ಕಾರ್ಯಕ್ರಮದ ವಿಶೇಷತೆ ಅನ್ನೋದನ್ನ ನಾವು ಬಹಳ ಗಮನದಲ್ಲಿಟ್ಟುಕೊಂಡೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರ ಮಾತುಗಳಿಂದ ಜಗತ್ತಿನ ಬುದ್ಧಿವಂತಗಳ ಬೆಳಗಾಗಿದ್ದಾರೆ ಅಂತ ಹೇಳಿದೆ. ಹಿಂದೊಂದು ಕಾಲ ಇತ್ತು, ಪಾಶ್ಚಿಮಾತ್ಯ ವ್ಯಕ್ತಿಗಳ ಕೊಟೇಶನ್ ಅನ್ನು ಹೇಳಿ ಓಹೋ ಹರ್ಬರ್ಟ್ ಸ್ಪೆನ್ಸರ್ ಹೀಗೆ ಹೇಳ್ತಾ ಇದ್ದ, ಮತ್ತೊಬ್ಬ ತತ್ವಶಾಸ್ತ್ರಜ್ಞ ಹಾಗೆ ಹೇಳ್ತಾ ಇದ್ದ, ಅರಿಸ್ಟಾಟಲ್ ಹಾಗೆ ಹೇಳ್ತಿದ್ದ, ಬೇರೆ ಬೇರೆ ತತ್ವಶಾಸ್ತ್ರಜ್ಞರು, ಮೇಧಾವಿಗಳು, ಸೈಂಟಿಸ್ಟು, ಫಿಲಾಸಫರ್ಸು ಅವರೆಲ್ಲರ ಕೊಟೇಶನ್ ಅನ್ನು ಭಾರತೀಯರು ಕೋಟ್ ಮಾಡಿ ನೋಡಿ ಅಂತ ನಮ್ಮ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಆದರೆ ಇಂದು ಕಾಲ ಬಂದಿದೆ, ಬದಲಾಗ್ತಾ ಇದೆ. ಸ್ವಾಮಿ ವಿವೇಕಾನಂದರ ವಾಕ್ಯಗಳಿಂದ ಚೈನಾದ, ರಷ್ಯಾದ, ಅಮೆರಿಕಾದ ಶ್ರೇಷ್ಠ ಬುದ್ಧಿವಂತರು ಅಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಬದಲಾವಣೆ ತರುವುದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರ ಶೈಕ್ಷಣಿಕ ವಿಚಾರಧಾರೆಗಳನ್ನು ಬಳಸಿಕೊಂಡು ಪ್ರಭಾವಿತರಾಗ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಹೇಳುವಂತೆ ನಿಮ್ಮನ್ನು ಹೇಳೋದು ಬಹಳ ಸಂತೋಷ. ಸ್ವಾಮಿ ವಿವೇಕಾನಂದ ಒಂದು ವಾಕ್ಯವನ್ನು ಹೇಳ್ತಾರೆ, ದಿಸ್ ಇಸ್ ದ ಏನ್ಷಿಯಂಟ್ eternal nation where wisdom made its home before it went into any other parts of the globe country. ಜಗತ್ತಿನ ಜ್ಞಾನಿಗಳ ತವರೂರು, ಭವ್ಯ ಪರಂಪರೆ, ಸುವರ್ಣ ಯುಗವನ್ನು ನಿರ್ಮಿಸಿದಂತ ಪ್ರಾಚೀನ ಭಾರತೀಯ ಆರ್ಯ ಋಷಿಗಳ ಕುಲಸಂಜಾತರು ನಾವು. ವೇದ, ಉಪನಿಷತ್ತು, ಜ್ಞಾನದ ಶಾಖೋಪಶಾಖೆಗಳು, 64 ವಿದ್ಯೆಗಳನ್ನ ಒಂದೇ ಒಂದು ಹಂತದಲ್ಲಿ ಯೂನಿವರ್ಸಿಟಿಯಲ್ಲಿ ಯಾವುದಾದ್ರೂ ಜಗತ್ತಿನಲ್ಲಿ ಇವತ್ತೂ ಕೂಡ ನೀವು ಯೋಚನೆ ಮಾಡಿ, ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರು, ಎಲ್ಲ ಸಮಾಜ ಸುಧಾರಕರು, ರಾಜಕೀಯ ವ್ಯಕ್ತಿಗಳು, ಇವರೆಲ್ಲರಿಗೆ ನಾವಿಲ್ಲಿ ಇವತ್ತು ಜಗತ್ತಿನಲ್ಲಿ ಯಾವುದಾದ್ರೂ ದೊಡ್ಡ ಯೂನಿವರ್ಸಿಟಿಯಲ್ಲಿ, ಕ್ಯಾಂಬ್ರಿಡ್ಜ್, ಆಕ್ಸ್ಫರ್ಡ್ ಅಥವಾ ಇನ್ನು ಹಾರ್ವರ್ಡ್, ಯಾವುದೇ ಯೂನಿವರ್ಸಿಟಿಯಲ್ಲಿ ಹೋಗಿ ನೋಡಿ ವಿಚಾರ
ವಿಚಾರಿಸಿ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ 64 ವಿದ್ಯೆಗಳನ್ನು ಹೇಳಿಕೊಳ್ಳುವಂತಹ ಬ್ರಾಂಚಸ್ಗಳು ಇದಾವ? ಯಾವುದಿದಾವ? ಜಗತ್ತಿನ ಅತ್ಯಂತ ಶ್ರೇಷ್ಠ 10 ಯೂನಿವರ್ಸಿಟಿಗಳನ್ನ 64 ವಿದ್ಯೆಗಳನ್ನು ಹೇಳಿಕೊಡುವಂತಹ 10 ಯೂನಿವರ್ಸಿಟಿ ನಳಂದ, ಆಕಾಶಸಿಂಗ ಇತ್ಯಾದಿ ಇತ್ಯಾದಿ ಸಾಕಷ್ಟು ಇದೆ. ಅವನ್ನ ವಿವರವಾಗಿ ಹೇಳಬೇಕಾಗಲ್ಲ. ಅಂತ ಯೂನಿವರ್ಸಿಟಿಗಳನ್ನ 64 ವಿದ್ಯೆಗಳಿಗೆ ಆಶ್ರಯ ಪೋಷಣೆ ವಿದ್ಯಾರ್ಥಿಗಳು 10,000 ಜನ ವಿದ್ಯಾರ್ಥಿಗಳು, ನಾಲ್ಕೈದು ಶಿಕ್ಷಕರು ಒಂದೇ ಸ್ಥಳದಲ್ಲಿ ಏಕಕಾಲದಲ್ಲಿ ಜ್ಞಾನ ದಾಸೋಹ ಮಾಡ್ತಾ ಇದ್ದಂತ ಭವ್ಯ ಭಾರತದ ಪ್ರಾಚೀನ ಪರಂಪರೆಯನ್ನ ನಾವು ನೆನಪು ಮಾಡ್ಕೋಬಹುದಲ್ಲ. ಇವತ್ತು ಜಗತ್ತಿನ ಅತ್ಯಂತ ಶ್ರೇಷ್ಠ ಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನ ಫಿನ್ಲ್ಯಾಂಡ್ ಹೊಂದಿದೆ ಅಂತ ನಾವೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದವರು ಸ್ವಲ್ಪ ಪರಿಚಯ. ಫಿನ್ಲ್ಯಾಂಡ್ ಎಜುಕೇಶನ್ ಸಿಸ್ಟಮ್ ಇಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅನ್ನುವಂತ ಸಂಶೋಧನೆ ಸ್ಟಡಿ ಮಾಡ್ತಾ ಇದ್ದಾರೆ. Some of the countries are trying to imitate and follow the Finland model of education system. ಆದರೆ ಈ ದೇಶ ಹುಟ್ಟಿದಾಗಿನಿಂದ, ಜಗತ್ತು ಹುಟ್ಟಿದಾಗಿನಿಂದ, ಜಗತ್ತು ನಿನ್ನೆ ಬಂದದಲ್ಲ, ಸಹಸ್ರಾರು ವರ್ಷಗಳ ಅವ್ಯಾಹತ ಪರಂಪರೆಯಲ್ಲಿ ಮಾನವ ಜೀವಿಗಳ ಈ ವಾಸನ ಸ್ಥಾನ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಖಾಸಗಿ ಶಾಲಾ ಏನು ಶಿಕ್ಷಕರ ಸಂಘ ಅದು ಅಸೋಸಿಯೇಟ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈವೇಟ್ ಸ್ಕೂಲ್ ಇನ್ ಆನೇಕಲ್ ತಾಲೂಕು ಇವರ ವತಿಯಿಂದ ಇವತ್ತು ಪ್ರತಿಭಾ ಪ್ರೇರಣೆ ಮತ್ತು 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷವೂ 5 ವರ್ಷಗಳನ್ನು ಕೂಡ ಉತ್ತಮವಾಗಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಉತ್ತಮವಾದಂಥ ಒಂದು ಶಿಕ್ಷಕರಿಗೆ ಒಂದು ಸನ್ಮಾನ ಮಾಡಿ ಅವರಿಗೆ ಪ್ರೇರಣೆ ಕೊಡುವಂಥದ್ದು. ಅದೇ ರೀತಿ ಮಕ್ಕಳಿಗೂ ಕೂಡ ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡಿ ಅವರಿಗೆ ಹೆಚ್ಚಿನ ಒಂದು ಸ್ಫೂರ್ತಿ ತುಂಬಿಸುವಂಥ ಕೆಲಸ. ಅದೇ ರೀತಿಯಾಗಿ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೂಡ ಕೊಡುವಂಥ ಕೆಲಸವನ್ನು ಇವತ್ತು ಎಲ್ಲ ನಮ್ಮ ಪ್ರೈವೇಟು ಸ್ಕೂಲು ಮ್ಯಾನೇಜ್ಮೆಂಟ್ ಏನಿದೆ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಅನೇಕ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ನಮ್ಮ ಸರ್ಕಾರನೂ ಕೂಡ ಅನೇಕ ರೀತಿಯ ಸೌಲಭ್ಯಗಳನ್ನು ಇವತ್ತು ಮಕ್ಕಳಿಗೆ ಎಲ್ಲ ಕೊಡ್ತಾ ಇದೆ. ಮತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳು ಇವತ್ತು ಫೀಸಿಂದ ಹಿಡ್ಕೊಂಡು ಹಾಸ್ಟೆಲ್ ಸೌಲಭ್ಯ ಇರ್ಬೋದು, ಮಧ್ಯಾಹ್ನ ಬಿಸಿಯೂಟ ಇರ್ಬೋದು, ಬಟ್ಟೆ ಇರ್ಬೋದು, ಶೂ ಇರ್ಬೋದು, ಸಾಕ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಕೊಟ್ಟು ಇವತ್ತು ಶಿಕ್ಷಣ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ರಂಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಪ್ರೈವೇಟ್ನವರು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಅದು ಮುಂದುವರಿಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ತಾಲೂಕಿನಲ್ಲಿ ಹಂಸಾ ಸಂಘಟನೆ ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ 5ನೇ ವಾರ್ಷಿಕ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಈ ಆಚರಣೆಯಲ್ಲಿ ವಿಶೇಷವಾಗಿ
ಏನು ಅತ್ಯುತ್ತಮ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ. ಅತ್ಯುತ್ತಮ ಶಿಕ್ಷಕರು ಅಂತ ಗೌರವವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಇದರಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು 525ಕ್ಕೆ 25, 24, 23 ಪಡೆದಿರ್ತಕ್ಕಂಥ ಅತ್ಯುತ್ತಮ ವಿದ್ಯಾರ್ಥಿಗಳಿಗೂ ಸಹ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಕೆಲವೇ ತಾಲೂಕುಗಳಲ್ಲಿ ಈ ರೀತಿ ಖಾಸಗಿ ಶಾಲೆಗಳ ಒಕ್ಕೂಟ ಇರೋದು ಮತ್ತು ಈ ರೀತಿ ಆಚರಣೆ ಮಾಡ್ತಾ ಇರೋದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಗುರುಗಳು ಬಂದಿದ್ದಾರೆ, ಅದೇ ರೀತಿಯಾಗಿ ಪುಟ್ಟಣ್ಣವರು ಬಂದಿದ್ದಾರೆ, ಕೃಷ್ಣೇಗೌಡರು ಬಂದಿದ್ದಾರೆ ಮತ್ತು ನಮ್ಮ ಪದಾಧಿಕಾರಿಗಳೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ನಾನು ಬಂದು ಸಹ ಈ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಮುಂದೆ ನಡೆಯಲಿ ಮತ್ತು ಈ ಕಾರ್ಯಕ್ರಮಕ್ಕೆ ಮತ್ತು ಶಿಕ್ಷಕರಿಗೆ ಮತ್ತು ಸಂಘಟನೆಗೆ ನಾವು ಸಹ ಬೆಂಬಲವಾಗಿ ನಿಂತು ಮುಂದಿನ ದಿನಗಳು ಇವ್ರ ಜೊತೆ ಇರ್ತೀವಿ ಅಂತೇಳಿ ನಾನು ಈ ಒಂದು ಸಂಘಟನೆಗೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀನಿ. ನಾವು ಇದೇನಾಗಿ ಆಗುತ್ತೆ ಅಂದರೆ ಈ ಪಟ್ಟಿ ಜಾಸ್ತಿ ಇದೆ. ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳ್ತಾಯಿದ್ರು ಎಷ್ಟು ನಾವು ಸಾಲ ಮಾಡಿದ್ದಲ್ಲಿ ಇನ್ನೂ ಉಟ್ಕೊಳ್ತಾ ಇರ್ತವೆ ಅಂತ. ಹಾಗಾಗಿ ನಾವು ಮತ್ತು ಪುಟ್ಟಣ್ಣವರು ಮತ್ತು ಮಂತ್ರಿಗಳ ಜೊತೆ ಸೇರಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾಯಿದ್ವಿ. ಮತ್ತು ನಾನು ಸದನದಲ್ಲೂ ಸಹ 2-3 ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿ ಅವನ್ನು ಸಾಲ್ವ್ ಮಾಡಿದ್ವಿ. ಹಾಗಾಗಿ ಶಿಕ್ಷಕರ ಹಿತಕ್ಕಾಗಿ ಈ ಒಂದು ಶಾಲೆಗಳ ಹಿತಕ್ಕಾಗಿ ಮತ್ತು ನಮ್ಮ ಸರ್ಕಾರದ ಗಮನದಲ್ಲಿಟ್ಕೊಂಡು ಅವ್ರ ಪರ ನಿಲ್ತೀವಿ ಮತ್ತು ಆ ಒಂದು ಏನು ಸಮಸ್ಯೆಗಳ ಬಗೆಹರಿಸಲು ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು. ನಾನು 2-3 ಅಂಶಗಳನ್ನು ನಾನು ಇದು ಮಾಡಿದೆ. ಸುಮ್ಮನೆ ಬಂದು ನಾವು ಮಾತಾಡೋದು ಹೋಗೋದು ಅನ್ನೋದಕ್ಕಿಂತ ಈ ಖಾಸಗಿ ಶಾಲೆಗಳಿಗಪ್ಪ 15,000 20,000 ಸ್ಯಾಲ್ರಿ ಬರುತ್ತೆ, ಅವರಿಗೆ ಭದ್ರತೆ ಇಲ್ಲ. ಹಾಗಾಗಿ ನಾವೆಲ್ಲ ಸೇರಿ ಸಂಘಟನೆಗಳು, ನಾವು ಪದಾಧಿಕಾರಿಗಳು, MLCಗಳು ಸೇರಿ ಸರ್ಕಾರ ಸೇರಿಕೊಂಡು ಏನಾದರೂ ಸಾಧ್ಯ ಆದಷ್ಟೇ ಒಂದು ಅಟ್ಲೀಸ್ಟ್ ಇನ್ಶೂರೆನ್ಸ್ ಕೊಡಿಸೋದು, ಯಾವುದೋ ಒಂದು ಕೋಆಪ್ರೇಟಿವ್ ಸೊಸೈಟಿ ಮಾಡಿ 1 ಲಕ್ಷ ಸಾಲ ಕೊಡುವಂಥದ್ದು ಇರ್ಬೋದು ಅವರಿಗೆ. ಅದೇ ರೀತಿಯಾಗಿ ಇನ್ನೂ ಏನಾದರೂ ಸಹ ಹಾಗೆ ಒಂದು ಗೃಹ ನಿರ್ಮಾಣ ಸಂಘಗಳನ್ನು ಮಾಡಿ ಅದರ ಮುಖಾಂತರ ನಿವೇಶನ ಕೊಡೋದು, ಈ ರೀತಿಯಾದಂಥ ಒಂದು ನೀವು ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಒಂದು ನನ್ನ ಆಸೆಯನ್ನು ವ್ಯಕ್ತಪಡಿಸಿದ್ದೀನಿ. ಕಾಲಿಕದ್ದೆಲ್ಲ ಅವಾಗ ಆಯ್ತು. ಹಿಂದೆ ಈಗ ಅತಿಥಿ ಉಪನ್ಯಾಸಕರು ಆಗ್ತಾಯಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಲ್ವ, 4 ಅವರ್ ಮಾಡ್ತಾರೆ, 10 ಅವರ್ ಮಾಡ್ತಾರೆ. ಆಮೇಲೆ ಅತಿಥಿ ಉಪನ್ಯಾಸಕರು ಅಂತಂದರೆ 8 ಮಂತ್ಸು, ಈಗ 9 ಮಂತ್ಸು 10 ಮಂತ್ಸ್ ತೊಗೋತಾರೆ. ವರ್ಕ್ಲೋಡ್ ಎಲ್ಲಿದೆಯೋ ಅಲ್ಲಿ ವರ್ಕ್ಲೋಡಿಂದ ತೆಗೆದುಬಿಡ್ತಾರೆ. ಆ ಥರದ ಪರಿಸ್ಥಿತಿ. ಅದಕ್ಕೆ ಈಗ ಅವರೆಲ್ಲರೂ ಕೂಡ ನಾವು ಸ್ಯಾಲ್ರಿ ಎಲ್ಲ ಜಾಸ್ತಿ ಮಾಡಿ ಲಾಸ್ಟ್ ಇಯರು ನಿಮಗೆಲ್ಲ ಗೊತ್ತಿರಬೇಕು, ಸ್ಲ್ಯಾಬ್ ಮಾಡಿಸಿ ಎಲ್ಲರೂ ಕೂಡ ಅದನ್ನು ಕೂಡ ಅತಿಥಿ ಉಪನ್ಯಾಸಕರು ಮಾಡಿಸಿದ್ದೀವಿ. ಏನು ಸಮಸ್ಯೆ ಅಂದರೆ ನಮಗೆ ಮೇಯ್ನ್ ಇಂಪಾರ್ಟೆಂಟು ಒಂದು ಖಾಸಗಿ ಶಾಲೆಗಳು ನಡೆಸೋದಕ್ಕೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಧಿಕಾರಿಗಳು. ಎಲ್ಲ ಸರ್ಕಾರಗಳಲ್ಲೂ ಕೂಡ ತುಂಬ ಕ್ರಿಯೇಟ್ ಮಾಡಿ ಒಂದು ಅಟ್ಮಾಸ್ಫಿಯರ್ನ ಹಾಳು ಮಾಡ್ತಾಯಿದ್ದಾರೆ. ಕೆಲವರು ಈ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಈ ಸ್ಯಾಡಿಸ್ಟ್ ನೇಚರು ಸೇರ್ಕೊಂಡ್ಬಿಟ್ಟಿದ್ದಾರೆ, ವಿಕೃತ ಮನಸ್ಸು. ಸೊ ಅವ್ರೇನು ಮಾಡ್ತಾರೆ, ಇದೆಲ್ಲನೂ ಕೂಡ ಕೆದಕಿ ತೊಂದರೆ ಮಾಡ್ತಕ್ಕಂಥ ಒಂದು ಒಳ್ಳೆ ಶಾಲೆ ಇದೆ ಅಂದರೆ ಅದನ್ನ ಸರಿಯಾಗಿ ನಡ್ಕೊಂಡು ಹೋಗಿ ಬಿಡೋದಿಲ್ಲ ಸಮಾಧಾನವಾಗಿ. ಇದನ್ನೇ ಕಿರಿಕ್ ಮಾಡೋದೇ ಹೊರತು ಎಲ್ಲಿ ರಿಸಲ್ಟ್ ಇಲ್ಲ ಅಲ್ಲಿ ನೋಡೋದಿಲ್ಲ, ಅಲ್ಲಿ ಸರಿಪಡಿಸೋದಿಲ್ಲ. ಎಲ್ಲಿ ರಿಸಲ್ಟ್ ಇರ್ತದೆ ಅಲ್ಲಿ ತೊಂದರೆ ಮಾಡ್ತಾರೆ ಹೇಳ್ದಲ್ಲ ನಾನು. ಸೊ ಹಾಗಾಗಿ ಇದೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸನ ಮಾಡಬೇಕು. ಈ ದ್ವಿಭಾಷಾ ಮತ್ತು ತ್ರಿಭಾಷಾ ನೀತಿ ಏನಿದೆ ಇದ್ರ ಬಗ್ಗೆ ಸಮೂಲಕರವಾಗಿ ನಾವು ಯೋಚನೆ ಮಾಡ್ತೀವಿ, ಚಿಂತಿಸ್ತೀವಿ. ಎಲ್ಲ ವಿಷಯಗಳನ್ನು ನಾವು ನೋಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಯಾಕೆಂದ್ರೆ ನಾವೆಲ್ಲ ತ್ರಿಭಾಷಾ ನೀತಿನೇ ಅಳವಡಿಸ್ಕೊಂಡು ನಾವೆಲ್ಲ ಓದಿದ್ದು ಪ್ರೈಮರಿ ಸ್ಕೂಲಿಂದನೂ ಕೂಡ ತ್ರಿಭಾಷಾ ನೀತಿಯನ್ನು ನಾವೆಲ್ಲ ಓದಿದ್ದಲ್ವಾ. ಸೊ ಹಂಗಾಗಿ ಅದರಿಂದ ಒಳ್ಳೆಯದ ಹೊರತು ಕೆಟ್ಟದಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಮಕ್ಕಳುಗಳೆಲ್ಲ. ಆಮೇಲೆ CBSE, ICSE, ಸೆಂಟ್ರಲ್ ಸಿಲೆಬಸ್ಸು, ಇಂಟರ್ನ್ಯಾಷನಲ್ ಸಿಲೆಬಸ್ ಏನಿವೆ ಎಲ್ಲರೂ ತ್ರಿಭಾಷಾ ನೀತಿನೇ ಇದೆ ಎಲ್ಲರೂ ಕೂಡ. ನಮ್ಮ ಸ್ಟೇಟಿಗೆ ಮಾತ್ರ ನಾವು ದ್ವಿಭಾಷಾ ನೀತಿ ನಮ್ಮ ಮಕ್ಕಳು ನಾವೇ ಅನ್ಯಾಯ ಮಾಡ್ದಂಗೆ ಅಂತ ನನ್ನ ಭಾವನೆ. ಆದ್ರೂ ಕೂಡ ನಾನು ಇದ್ರ ಬಗ್ಗೆ ಎಲ್ಲ ಕೂಡ ಇನ್ನೂ ಕೂಡ ಚಿಂತೆ ಮಾಡ್ತೀವಿ, ಮಾತಾಡ್ತೀವಿ, ಸಮಾಲೋಚನೆ ಮಾಡ್ತೀವಿ. ಭಾಳಷ್ಟು ಜನ ವಿದ್ವಾಂಸರಿದ್ದಾರೆ, ತಿಳಿದವರಿದ್ದಾರೆ. ಮಕ್ಕಳಿಗಂತೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಾವು. ಎಂಥದೇ ಸನ್ನಿವೇಶ ಬರಲಿ, ಯಾರೇ ಎಗನೆಸ್ಟ್ ಅವರು ಕೂಡ ಮಕ್ಕಳಿಗೆ ಒಳ್ಳೇದಾಗಬೇಕು. ನಮ್ಮ ರಾಜ್ಯದ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕೆಂದರೆ ಎಲ್ಲ ಎಕ್ಸಾಮ್ ಬರೀಬೇಕಲ್ಲ. ಈಗ ನೀಟ್ ಬಂದಿದೆ, ಎಲ್ಲಿ ಫೈಟ್ ಮಾಡಬೇಕು ಅವರು? ನ್ಯಾಷನಲ್ ಲೆವೆಲ್ ಫೈಟ್ ಮಾಡಬೇಕಲ್ಲ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳುಗಳು ಅಲ್ಲಿ ಎಕ್ಸಾಮ್ ಬರೀಬೇಕು, ಅಲ್ಲಿ ಪಾಸ್ ಆಗಬೇಕು. ಅದಕ್ಕೆ ನಾವು ತಯಾರು ಮಾಡಿದೇನೆ ನಾವು ಇಲ್ಲೇ ಮಾಡಿದೆ. ದ್ವಿಭಾಷಾ ನೀತಿ ನನಗೆ ಗೊತ್ತಿರುವ ತಮಿಳ್ನಾಡು ಬಿಟ್ಟರೆ ನೆಲ್ಲೂ ಇದ್ದಂಗಿಲ್ಲ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು. ಮಕ್ಕಳು ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಇದು. ಆಮೇಲೆ ಏನು ಖಾಸಗಿ ಶಾಲೆಗಳಿವೆ ಫ್ರೀ ಝೋನ್ ಕ್ರಿಯೇಟ್ ಮಾಡಬೇಕು. ಶಾಲೆ ನಡೆಸೋಕ್ಕೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಶಾಲೆ ನಡೆಸೋಕ್ಕೆ. ಸೊ ಅದನ್ನು ಮಾಡಿಸ್ಲಿಕ್ಕೆ
ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. SSLC ಉತ್ತಮವಾದಂಥ ಏನು ಫಲಿತಾಂಶ ಪಡ್ಕೊಳ್ಬೇಕು ಅಂತ ಹೇಳಿದರೆ ಡಿಸೆಂಬರ್ ಒಳಗಡೆ ಸಿಲೆಬಸ್ಗಳನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದರೆ ನೋಡಿ, ಅದೊಂದೇ ಕಾರಣ ಅಲ್ಲ ಸರ್. ಸಿಲೆಬಸ್ಸು ನೀವು ಡಿಸೆಂಬರ್ಲಿ ಹೆಂಗೆ ಮಾಡ್ತೀರಿ, ಹೇಗೆ ಮಾಡ್ತೀರಿ ಹೇಳಿ? ನೀವು ಪ್ರೈವೇಟಲ್ಲಿ ಮಾಡ್ತಾರೆ, ನೀವು ಡಿಸೆಂಬರ್ಗೆ ಹೇಳೋದು ನವಂಬರ್ಗೆ ಹೇಳೋದು ಮಾಡಿಬಿಡ್ತಾರೆ ಪ್ರೈವೇಟಲ್ಲಿ. ಗೌರ್ಮೆಂಟಲ್ಲಿ ಏನಾಗುತ್ತೆ, ನೀವು ಮೊಟ್ಟೆ ಊಟ ಬೇರೆ ಬೇರೆದೆಲ್ಲ ಇದೆಯಲ್ಲ ಕಾರ್ಯಕ್ರಮಗಳಿವೆ, ಅದಕ್ಕೆ ಡಿ ಗ್ರೂಪ್ ನೌಕರಿಲ್ಲ ಕೊಡೋದಿಲ್ಲ, ಟೀಚರ್ಗಳೇ ತೊಡಗಿಸ್ಕೋಬೇಕು. ಅದಲ್ಲದೆ ಮತದಾರ ಪಟ್ಟಿ ಪರಿಷ್ಕರಣೆ, ಆಮೇಲೆ ಜನಸಂಖ್ಯೆ ಪರಿಷ್ಕರಣೆ, ಅದಲ್ಲದೆ ಜಾತಿ ಸಮೀಕ್ಷೆ ಎಲ್ಲನೂ ಹಾಕೊಂಡು ರುಬ್ಬಿಟ್ಟು ನೀವೆಲ್ಲ ಮುಗಿಸಿ ಅವ್ರು ಹೆಂಗೆ ಮುಗ್ಸೋಕ್ಕೆ ಸಾಧ್ಯ? ಆಮೇಲೆ ಸಬ್ಜೆಕ್ಟ್ ಟೀಚರ್ಗಳಿಲ್ಲ, ಆಯಿತಾ? ಆಮೇಲೆ ಪ್ರೈಮರಿಯಲ್ಲಿ ಗುಣಮಟ್ಟ ಇಲ್ಲ. ಯಾಕೆ ಗುಣಮಟ್ಟ ಇಲ್ಲ ಅಂತಂದರೆ ಅಲ್ಲೇ ಟೀಚರ್ ಇಲ್ಲ, ಸಬ್ಜೆಕ್ಟ್ ಟೀಚರು 1 to 5th ಇದೆ, ಇಬ್ಬರು ಟೀಚರ್ ಅವರೇ. 2 ಕ್ಲಾಸ್ ತಗೊಂಡ್ರೆ 3 ಕ್ಲಾಸವರು ಸುಮ್ಮನೆ ಇರಬೇಕಲ್ಲಿ. ಸೊ ಹಂಗಾಗಿ ನಿಮಗೆ ಅಲ್ಲಿ ಗುಣಮಟ್ಟ ಬರ್ತಾ ಇಲ್ಲ. ಹಾಗಾಗಿ ಎಲ್ಲಿ ನ್ಯೂನತೆ ಇದೆ ಅಲ್ಲಿ ಸರಿಪಡಿಸಿ ಗುಣಮಟ್ಟ ಸುಧಾರಣೆ ಮಾಡಬೇಕೇ ಹೊರತು ಬರೀ ನಾವು 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಕೇಳ್ತೀವಿ ಅಂತಂದರೆ ಹೆಂಗಾಗುತ್ತೆ? ಅಪ್ ಟು 9th ಸ್ಟ್ಯಾಂಡರ್ಡ್ ಯಾಕೆ ಕೇಳಲ್ಲ ನೀವು? 9ನೇ ತರಗತಿಯವ್ರು ಏನು ಓದಿದ್ಯಾ ಅಂತ ಯಾಕೆ ಕೇಳೋದಿಲ್ಲ? ಯಾರೂ ಕೇಳೋದಿಲ್ಲ. 8ನೇ ಕ್ಲಾಸಿಗೆ ಬಂದರೆ ಅವ್ರಿಗೆ ಇನ್ನೂ ಕೂಡ ABCD ಗೊತ್ತಿರೋದಿಲ್ಲ, ಗೊತ್ತಿರೋದಿಲ್ಲ, ವಾಕ್ಯ ಬರೆಯೋಕ್ಕೆ ಬರೋದಿಲ್ಲ. ಇದೆಲ್ಲ ಸುಧಾರಣೆ ಆಗಬೇಕಲ್ಲ. ಈಗ ಆ ಕೊರತೆ ಇರೋದ್ರಿಂದ ಯಾಕೆ ತುಂಬೋದಕ್ಕೆ ಸರ್ಕಾರಗಳು ಸರ್ ನಾನು ಹೇಳೋದು ಇದರಿಂದ ತುಂಬಿದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ ಸರ್. ಯಾಕೆ ಅಂತಂದರೆ ಎಲ್ಲ ಊರಲ್ಲೂ ಸ್ಕೂಲವೇ. ಮೊದಲು ಎಲ್ಲ ಊರಲ್ಲೂ ಕೂಡ ಒಂದು ಹುಡುಗ ಇದ್ರೂ ಕೂಡ ಕಾನ್ಸೆಪ್ಟ್ ಎಲ್ರಿಗೂ ಎಜುಕೇಷನ್ ಸಿಗಬೇಕು ಅಂತ ಮಾಡಿದ್ರು. ಆದರೆ ಇವತ್ತಿನ ದಿನ ಆ ಪರಿಸ್ಥಿತಿ ಇಲ್ಲ. ಈಗ ಒಂದೇ ಹುಡುಗ ಹೆಂಗೆ ಅವನು ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕಿಸೋಕ್ಕೆ ಸಾಧ್ಯ? ಈಗ ಒಂದು ಕ್ಲಾಸಲ್ಲಿ 5 ಜನ ಮಕ್ಕಳು ಇರೋದಕ್ಕೆ ಒಂದು ಕ್ಲಾಸಲ್ಲಿ 30 ಜನ ಮಕ್ಕಳು ಇರೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ಆ ಕಾನ್ಸೆಪ್ಟಲ್ಲಿ ಇವ್ರು ವರ್ಕೌಟ್ ಮಾಡಬೇಕು. ಅದಕ್ಕೆ ನಾನು ಈಗಾಗಲೇ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ನಾನು ಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ, ಮಧು ಬಂಗಾರಪ್ಪನವ್ರಿಗೆ. ಏನೇನು ಶಾಲೆಗಳಿವೆ ಇವನ್ನೆಲ್ಲವೂ ಕೂಡ ಕೇಂದ್ರೀಕೃತ ಶಾಲೆ ಮಾಡಬೇಕು. ಒಂದು ಗ್ರಾಮೀಣ ಮಟ್ಟದಲ್ಲಿ, ಒಂದು ಹೋಬಳಿ ಮಟ್ಟದಲ್ಲಿ ಮಾಡ್ತಿರೋ, ಪಂಚಾಯತಿ ಮಟ್ಟದಲ್ಲಿ ಮಾಡ್ತಿರೋ, ಅಲ್ಲಿ ಒಂದು ಶಾಲೆನ ಮಾಡಿ, ಒಳ್ಳೆ ಶಾಲೆನ ಅಲ್ಲಿ ಎಲ್ಲ ತರಗತಿಗೂ ಕೂಡ ಸಬ್ಜೆಕ್ಟ್ ಟೀಚರ್ಗಳನ್ನು ಕೊಡಬೇಕು ಪ್ರತಿ ಮಗುಗೆ. ಪೇರೆಂಟ್ಸ್ಗೇನು ಎಲ್ಲ ಅವ್ರಗಳಿಗೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಅಂತ ಆ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಗುಣಮಟ್ಟ ಬರ್ತದೆ. ಇವ್ರು ನೀವು ಟೀಚರೇ ಕೊಡದೇ ಗುಣಮಟ್ಟ ಬರೋಕ್ಕೆ ಸಾಧ್ಯ ಇಲ್ಲ. ಟೀಚರ್ಸ್ ಇದ್ದಾರೆ, ಆದರೆ ಸ್ಕ್ಯಾಟ್ರ್ ಆಗಿದ್ದಾರೆ. ನಮ್ಮೂರಲ್ಲಿ 2 ಮೇಷ್ಟ್ರುಗಳವರೆ, ಇನ್ನೊಬ್ಬರು ಒಬ್ಬ ಮೇಷ್ಟ್ರು ಅವರೇ, ಇನ್ನೊಂದು ಊರಲ್ಲಿ 3 ಜನ ಅವರೇ. ಅವ್ರನ್ನೆಲ್ಲ ಒಟ್ಟುಗೂಡಿಸ್ಬೇಕು. ಒಂದೇ ಕಡೆ ಮಾಡಿ ಮಕ್ಕಳಿಗೆ ಆಟ ಆಡೋದಕ್ಕೆ, ಪಾಠ ಮಾಡಲಿಕ್ಕೆ ಅವಕಾಶ, ಪಾಠ ಕೇಳಲಿಕ್ಕೆ ಅವಕಾಶ, ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ರೆ ಅಲ್ಲೂ ಕೂಡ ಗುಣಮಟ್ಟ ಬರ್ತದೆ. ನಮ್ಮ ಖಾಸಗಿ ಶಾಲೆಗಳಲ್ಲಂತೂ ಒಳ್ಳೆ ಗುಣಮಟ್ಟ ಇದೆ. ಅಲ್ಲೂ ಕೂಡ ಗುಣಮಟ್ಟ ತರಲಿಕ್ಕೆ ಏನು ಮಾಡಬೇಕು, ನೀವು ಸರಿಪಡಿಸಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಮಾಡಬೇಕಾಗ್ತದೆ. ಅದನ್ನೇ ನಾನು ಹೇಳಿದ ಅಧಿಕಾರ, ನಾನು ಓಪನ್ ಆಗಿ ಹೇಳಿಲ್ಲ. ಇವ್ರ ಕೈಲಿ ಏನಾದ್ರು ಪಾಪ, ಅವ್ರ ಕೈಲಿ ಏನಾದ್ರು BDPO BO ಕೈಲಿ ಏನಾಗಲ್ಲ. ನೋಡಿ ಇದೇನಾಗುತ್ತೆ, ಈಗ ಅವತ್ತು ಕನ್ವರ್ಷನ್ನು ರೆಸಿಡೆನ್ಷಿಯಲ್ ಝೋನಲ್ಲಿದ್ದರೂ ಕೂಡ ನೀವು ಶಾಲೆ ಮಾಡೋಕ್ಕೆ ಕೊಡ್ತಾಯಿದ್ರಿ, ಕಮರ್ಷಿಯಲ್ ಝೋನಲ್ಲಿದ್ದರೂ ಕೂಡ ಅವಕಾಶ ಕೊಡ್ತಾಯಿದ್ರಿ, ವ್ಯವಸಾಯ ಮಾಡ್ತಿದ್ರು ಕೂಡ ಕೊಡ್ತಾಯಿದ್ರಿ, ನೀವು ಕಟ್ಕೊಂಡವ್ರೆ. ಈಗ ನೀವು ಒಂದೇ ಸಲ ನೀವು ಎಲ್ಲಿದ್ದಪ್ಪ ನಿಂದು ಏನು ಪ್ಲ್ಯಾನ್ ಅಪ್ರೂವಲ್ಲು, ಎಲ್ಲಿದ್ದಪ್ಪ ನೀನು ಚೇಂಜ್ ಆಫ್ ಲ್ಯಾಂಡ್ ಯೂಸು, ಎಲ್ಲಪ್ಪ ನೀನು ಕನ್ವರ್ಷನ್ ಅಂದ್ರೆ ಎಲ್ಲಿ ಕೊಟ್ಟರು ಅವರು ಅಲ್ವಾ? ನೀವು ಅವತ್ತಿನ ಕಾನೂನನ್ನ ಇವತ್ತು ಇಂಪ್ಲಿಮೆಂಟ್ ಮಾಡೋಕ್ಕೆ ಬರಲ್ಲ. ಅವತ್ತಿನ ಕಾನೂನಿಗೆ ಅನುಗುಣವಾಗಿ ಕೊಟ್ಟಿರ್ತಾರೆ ಕಾನೂನಾತ್ಮಕ. ಯಾವುದು ಇದ್ರದ್ದು ಏನು ಫೈರ್ದು ಅನಾಗತವಾಗಿ 21 ಮೀಟರ್ವರೆಗೆ ಯಾವುದೇ ರೀತಿಯಾದಂಥ ಸರ್ಟಿಫಿಕೇಟ್ ಬೇಕಾಗೇ ಇಲ್ಲ. ಅದಕ್ಕೆ ದುಡ್ಡಿಗೋಸ್ಕರ ನಾನು ಅದನ್ನೇ ಹೇಳ್ತೇನೆ. ನೋಡಿ, ಸರ್ಕಾರ 224 ಜನ ಬದಲಾವಣೆ ಆಯ್ತಾರೆ. ನಿಮ್ಗೆ ಕೇಳಿ, 224 MLAಗಳು ಚೇಂಜ್ ಆದರೆ ಹೊರತು ಇರುವಂಥ ಸಿಸ್ಟಮ್ ಅದೇ ಇರುತ್ತೆ. ಆ ಸಿಸ್ಟಮನ್ನು ನಾನು ಹೇಳೋದು ಎಲೆಕ್ಟೆಡ್ ಗೌರ್ಮೆಂಟು ಚೇಂಜ್ ಮಾಡಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಒತ್ತಾಯ ಮಾಡ್ತೀನಿ, ಮನವಿನೂ ಮಾಡ್ತೀನಿ. ಈ ಏನು ಕಾನೂನಾತ್ಮಕ ತೊಡಕುಗಳಿವೆಲ್ಲ ನಿವಾರಣೆ ಮಾಡಿ ಫ್ರೀ ಝೋನ್ನ ಕ್ರಿಯೇಟ್ ಮಾಡಬೇಕು. ಥ್ಯಾಂಕ್ ಯು. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು 5 ವರ್ಷಗಳಿಂದ ಹಂಸ ಸಂಘಟನೆ ಅಂತ ನಾವು ಹಂಸ ಸಂಘಟನೆಯನ್ನು ಆಗಿ ಎಲ್ಲ ಶಿಕ್ಷಕರಿಗೂ
ವರ್ಕ್ಶಾಪ್ಸ್ ಮಾಡ್ತಾ ಮತ್ತು ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಮತ್ತು ನಮ್ಮ ಶಾಲೆಗಳ ಸಮಸ್ಯೆಗಳನ್ನು ಸಹಿತ MLC ಆದ ಪುಟ್ಟಣ್ಣವರಲ್ಲಿ ಮತ್ತು ರಾಜ್ಯ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಅವರಲ್ಲಿ ಮನವಿ ಮಾಡ್ತಾ ಶಿಕ್ಷಣ ಕ್ಷೇತ್ರದಲ್ಲೂ ಅಷ್ಟೇ ಎಲ್ಲ ಕಮಿಷನರು ಮತ್ತೊಬ್ಬರನ್ನು ಮಾಡ್ತಾ ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಅಂತ ಅವರಲ್ಲಿ ಬೇಡ್ಕೊಳ್ತಾ BO DDPಗಳಲ್ಲೂ ಅಷ್ಟೇ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಆದಷ್ಟು ತಕ್ಕ ಮಟ್ಟಿಗೆ ಸಮಸ್ಯೆಗಳನ್ನು ನಿವಾರಣೆ ಆಗಿದೆ. ನಮ್ಮ ಸಂಘಟನೆ ವತಿಯಿಂದ ಹಲವಾರು ಶಿಕ್ಷಕರಿಗೆ ಅಭಿನಂದಿಸುವಂಥ ಕಾರ್ಯಕ್ಕೆ ಉತ್ತಮ ಶಿಕ್ಷಕರಿಗೆ ಹಾಗೂ ನಮ್ಮ ತಾಲೂಕಿನಲ್ಲಿ ಈ ವರ್ಷ BO ಅವರ ಸಹಕಾರದಿಂದನೂ ಹೌದು ಒಳ್ಳೆಯ ರಿಸಲ್ಟ್ ಬಂದಿದೆ. ಮುಂದಿನ ದಿನಗಳಲ್ಲೂ ಹೆಚ್ಚಿನ ಫಲಿತಾಂಶ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗೇನೆ ವರ್ಕ್ಶಾಪ್ಸ್ ಮಾಡ್ತಾ ಮತ್ತು ಅತಿ ಹೆಚ್ಚು ನಮ್ಮ ತಾಲೂಕಲ್ಲಿ ಹೆಚ್ಚು ಅಂಕ ಗಳಿಸಿದಂಥ ಮಕ್ಕಳಿಗೆ ಪ್ರತಿ ಶಾಲೆಗೆ ಒಬ್ಬೊಬ್ಬರಂತ ಅವರಿಗೆ ಅಭಿನಂದಿಸ್ತಾ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ 625ಕ್ಕೆ 625 ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿನೂ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಒಂದು ಶುಭ ಸಂದೇಶ ಅಂತ ಹೇಳ್ಬೋದು. ಆ ವಿದ್ಯಾರ್ಥಿನಿಗೂ ಅಭಿನಂದನೆ ಸಲ್ಲಿಸಿದ್ದೇವೆ. ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ಹಂಸ ಸಂಘಟನೆ ವತಿಯಿಂದ ಹೆಚ್ಚಿನ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಒಳ್ಳೆಯ ಉತ್ತೇಜನವನ್ನು ಕೊಡುವಂತಹ ಅದ್ಭುತವಾದ ಕೆಲಸವನ್ನು ಮಾಡುವುದಂತಹ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾನು ಅಧ್ಯಕ್ಷನಾಗಿ 2 ವರ್ಷ ಆದರೂ ಸಹಿತ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ನಮ್ಮ ಒಂದು ಕಮಿಟಿ ಏನಿದೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಮತ್ತು ಎಲ್ಲ ಶಿಕ್ಷಕರು ಸಹಕಾರ ನೀಡಿದ್ದಾರೆ, ಎಲ್ಲ ಆಡಳಿತ ಮಂಡಳಿಯವರು ಸಹಕಾರ ನೀಡಿದ್ದಾರೆ. ಆಮೇಲೆ ಈ ವರ್ಷ ಉತ್ತಮವಾಗಿ ಶಿಕ್ಷಕರು ತದೇಕ ಚಿತ್ತದಿಂದ ಕೂತ್ಕೊಂಡು ಕಾರ್ಯಕ್ರಮದ ಕೊನೆಯವರೆಗೂ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ವೇದಿಕೆಗೆ ನಮ್ಮ ಏನು ಇನ್ವಿಟೇಷನಲ್ಲಿ ಆಹ್ವಾನ ಮಾಡಿದ್ದೇವೆ ಎಲ್ಲ ಮಹನೀಯರು ಕೂಡ ಕಟ್ಟಕಡೆಯದಾಗಿ ನಿಂತ್ಕೊಂಡು ಅವರೆಲ್ಲ ಮಾತನ್ನು ತಿಳಿಸಿ ಅವರು ಅದ್ಭುತವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಸಮಸ್ತರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಂಸ ಅಸೋಸಿಯೇಷನ್ ಓಪನ್ ಆಗಿ 5ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸ್ಕೊತಾ ಇದೆ. ತುಂಬ ಅದ್ದೂರಿಯಾಗಿ ಮೂಡಿ ಬಂದಿದೆ. ಆಲ್ರೆಡಿ ನಮ್ಮ ಗೌಡ್ರ ಸಾಹೇಬರು ಹೇಳ್ತಿದ್ರು ನಮ್ಮ ಅಧ್ಯಕ್ಷರು. ನಮ್ಮ ಅಸೋಸಿಯೇಷನ್ ಮುಖಾಂತರ ಹಲವಾರು ಜನರಿಗೆ ಹಲವಾರು ರೀತಿಯಲ್ಲಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ಟೀಚರ್ಸ್ನ ಎಜುಕೇಟ್ ಮಾಡೋ ನಿಟ್ಟಿನಲ್ಲಿರ್ಬೋದು, ಅದು ನಮ್ಮ ಮಕ್ಕಳಿಗೆ ಎಜುಕೇಟ್ ಮಾಡೋ ನಿಟ್ಟಿನಲ್ಲಿರ್ಬೋದು, ಹಲವಾರು ರಿಸೋರ್ಸ್ ಪರ್ಸನ್ಸ್ನ ಕರ್ಕೊಂಬಂದಿರೋದಿರ್ಬೋದು. ಇವತ್ತಿಗೆ ಅತಿ ದೊಡ್ಡ ಮಹಾನ್ ವ್ಯಕ್ತಿಗಳನ್ನ ಇವತ್ತು ನಮ್ಮ ವೇದಿಕೆ ಮೇಲೆ ಸೇರಿಸಿರುವಂಥದ್ದಿರ್ಬೋದು. ಇವೆಲ್ಲನೂ ಕೀರ್ತಿ ನಮ್ಮ ಅಧ್ಯಕ್ಷರುಗಳಿಗೆ ಹಾಗೂ ಕಮಿಟಿಗೆ ಹಾಗೂ ಎಲ್ಲರಿಗೂ ಸೇರುತ್ತಿದ್ದು ತುಂಬ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡಿದ್ದಾರೆ. ಆಲ್ರೆಡಿ ಅವರೆಲ್ಲ ಏನೆಲ್ಲ ಮಾತಾಡಬೇಕು ಆಲ್ರೆಡಿ ಮಾತಾಡಿರ್ತಾರೆ. ಅದ್ರ ಜೊತೆಗೆ ನಂದೊಂದು ಅಡಿಷನ್ ಅಂತ ಹೇಳ್ತಾರೆ. ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬ ಅನಾಥರೈಸ್ಡ್ ಸ್ಕೂಲ್ಸು ಆಲ್ರೆಡಿ ಇದೆ. ಅದ್ರ ಬಗ್ಗೆ ನಮ್ಮ DDP ಇರ್ಬೋದು, ನಮ್ಮ BO ಇರ್ಬೋದು, ಪ್ರೀ ಸ್ಕೂಲ್ಸ್ನ ಸೇರಿಸಿ ಪ್ರೀ ಸ್ಕೂಲ್ಸ್ ಎಲ್ಲನೂ ಒಂಥರ ನಾಯಿ ಕೂಡ ಥರ ಬೆಳೆದುಬಿಟ್ಟಿದೆ. ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ಘಟಕಗಳಲ್ಲೂ ಹಲವಾರು ಪ್ರೀ ಸ್ಕೂಲ್ಸು ಏರ್ಪಾಟಾಗ್ಬಿಟ್ಟಿದೆ. ಅವರು ಪರ್ಮಿಷನ್ ತೊಗೊಂಡು ನಡೆಸೋದಾದ್ರೆ ಕರೆಕ್ಟಾಗಿ ಹೋಗಲಿ. ಆಮೇಲೆ ನಾಮ್ಸ್ ಪ್ರಕಾರ ಕರೆಕ್ಟಾಗಿ ನಡೆಯೋದಾಗಿರ್ಬೇಕು. ಅದು ಸುಮ್ಮನೆ ಒಂದು ಮನೆಯಲ್ಲಿ ಸುಮ್ಮನೆ ಅದೇನೋ ಒಂದು ಅವರೊಂದು ಏರ್ಪಾಟ್ ಮಾಡ್ಕೊಂಡು ಮಕ್ಕಳಿಗೆ ಸೇಫ್ಟಿ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿದೆ ಸುಮ್ಮನೆ ಮಕ್ಕಿ ಮಾಡೋ ಅಂಥದ್ದು ಅದು ಸರಿ ಕಾಣಲ್ಲ. ತುಂಬ ಪ್ರೀ ಸ್ಕೂಲ್ಸು ನಾಯಿಕೊಳಗಳ ಥರ ಬೆಳೆದಿರ್ತದೆ. ಅದ್ರ ಬಗ್ಗೆ ಕ್ರಮ ವಹಿಸ್ಬೇಕು. ಒಂದು ಆಮೇಲೆ ಅನಾಥರ ಸ್ಕೂಲ್ಸು ನಡೀತಾ ಇರ್ತದೆ. ಪರ್ಮಿಷನ್ ಇದ್ದು ನಮ್ಮೆಲ್ಲ ಟರ್ಮಿನಾಲಜಿಸು ಇವತ್ತು ನಾವೆಲ್ಲ ದೊಡ್ಡ ಶಾಲೆಗಳೆಲ್ಲ ನಾವು ಮಾಡ್ತಾ ಇದ್ದೀವಿ. ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸು ಸೆಟ್ ಆಫ್ ಗೈಡ್ಲೈನ್ಸ್ ನಾವು ನಿಭಾಯಿಸ್ಕೊ ಬರ್ತಾ ಇದ್ದೀವಿ. ಅದೇ ರೀತಿ ಹೊಸದಾಗಿ ಶಾಲೆ ಓಪನ್ ಮಾಡೋಂಥವ್ರು ನಮ್ಮ ಟರ್ಮ್ಸ್ ಕಂಡೀಷನ್ಸ್ ಏನಿರುತ್ತೆ ಸರ್ಕಾರದ್ದು ಅದಷ್ಟು ರೀಚ್ ಔಟ್ ಮಾಡೋ ರೀತಿ ಅದಷ್ಟು ಕರೆಕ್ಟಾಗಿ ಏರ್ಪಾಡು ಮಾಡಿ ಕೊಡೋ ರೀತಿ ವ್ಯವಸ್ಥೆ ಆಗಬೇಕು. ಇಲ್ದಿದ್ದ ಪಕ್ಷದಲ್ಲಿ ಅದ್ರ ಮೇಲೆ ನೇರವಾಗಿ ಕ್ರಮ ವಹಿಸ್ಬೇಕಂತೇಳಿ ನಮ್ಮ ಅಧ್ಯಕ್ಷರ ಮುಖಾಂತರ ನಾನು ಹಂಸ ಸಂಘಟನೆ ಮುಖಾಂತರ ನಮ್ಮ BO ಅವರಿಗೆ ಮತ್ತು ನಮ್ಮ DDP ಸಾಹೇಬರಿಗೆ ನಾವು ಈ ಮುಖೇನ ಮನವಿ ಮಾಡ್ಕೊತಾ ಇದ್ದೀನಿ. ಅಂತೆಯೇ ಇವತ್ತು 5ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಹಲವಾರು ಸಂಖ್ಯೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕರು ವೃಂದದವರು ಬಂದಿರ್ತಾರೆ. ಆಮೇಲೆ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಾಡು ಮಾಡ್ಕೊಂಡಿರ್ತಾರೆ. ಅವ್ರ ಪೋಷಕರು ಬಂದಿರ್ತಾರೆ. ಅವರೆಲ್ಲರಿಗೂ ನಮ್ಮ ಮುಖೇನ ನಮ್ಮೆಲ್ಲ ಸಂಘಟನೆ ಮುಖೇನ ಅವರಿಗೆ ಕೃತಜ್ಞತಾ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು. ಸೊ ಈಗಷ್ಟೇ ನಮ್ಮ ಅಧ್ಯಕ್ಷರಾಗ್ಬೋದು, ನಮ್ಮ ಮಿತ್ರರು, ನಮ್ಮ ಬ್ರದರ್ ಯೋಗೇಶ್ ಆಗಿರ್ಬೋದು, ಹಲವು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಈ ಅನ್ಆಥರೈಸ್ಡ್ ಪ್ರೀ ಸ್ಕೂಲ್ಸು ಜಾಸ್ತಿ ಆಗೋದ್ರಿಂದ ನಮ್ಮ ಖಾಸಗಿ ಶಾಲೆಗಳಿಗೆ ನಾವೇನು ಪರ್ಮಿಷನ್ ತೊಗೊಂಡು ಇಷ್ಟೆಲ್ಲ ಬಂಡವಾಳ ಹಾಕಿ ಮಾಡ್ತಾ ಇರ್ತೀವಿ. ಈ ಅಡ್ಮಿಷನ್ಸು LKG UKG ಬಂದಿಲ್ಲ ಅಂತ ಹೇಳಿದ್ರೆ ಶಾಲೆ ನಡೆಸೋದೇ ಕಷ್ಟ ಆಗಿಬಿಡುತ್ತೆ. ಟೀಚರ್ ಸ್ಯಾಲ್ರೀಸ್ ಆಗ್ಬೋದು, ಇವೆಲ್ಲ ಜಾಸ್ತಿ ಕಷ್ಟ ಆಗುತ್ತೆ. ಇದ್ರ ಮುಖಾಂತರ BO ಆಗ್ಬೋದು, ಕಮಿಷನರ್ ಆಗ್ಬೋದು, ಈ ಅನ್ಆಥರೈಸ್ಡ್ ಪ್ರೀ ಸ್ಕೂಲ್ಸು ಪರ್ಮಿಷನ್ಸ್ ತೊಗೊಂಡು ನಡೆಸೋದ್ರೆ ನಮಗೇನು ಅಭ್ಯಂತರ ಇಲ್ಲ. ಅನ್ಆಥರೈಸ್ ಪ್ರೀ ಸ್ಕೂಲ್ಸು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ವಹಿಸಬೇಕು. ಹಾಗೆ ಎಷ್ಟೋ ಪೋಷಕರು ಅಷ್ಟೇ ತಮ್ಮ ಮಕ್ಕಳನ್ನ ಶಾಲೆಗಳು ಕಳಿಸ್ತಾ ಇದ್ದೀರಾ. ತಾವು ಅಷ್ಟೇ ಮನೆಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡ್ರೆ ಇನ್ನೂ ರಿಸಲ್ಟ್ಸ್ ನಾವು
ಹೆಚ್ಚಿಗೆ ಕೊಡ್ಬೋದು. ಕೆಲವು ಪೋಷಕರು ಶಾಲೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಅವರು ವಿನಮ್ರತೆ ರೂಪದಲ್ಲಿ ಬಂದು ಬಗೆಹರಿಸ್ಕೊಂಡ್ರೆ ನಮಗೂ ಖಾಸಗಿ ಶಾಲೆಗಳಿಗೆ ತುಂಬ ಉಪಯೋಗ ಆಗುತ್ತೆ. ಈ ಮುಖಾಂತರ ನಮ್ಮ ಅಂಶ ಸಂಘಟನೆಯಿಂದ ಎಲ್ಲ ಪೋಷಕರಿಗೂ ಬೇಡುವುದೇನೆಂದರೆ ತಮ್ಮ ಒಂದು ನುಡಿ, ತಮ್ಮ ಒಂದು ಬಿಹೇವಿಯರು ಸೌಮ್ಯ ಸ್ವಭಾವದಿಂದ ನಡೆಸ್ಕೊಂಡ್ರೆ ನಮಗೂ ಶಾಲೆಗಳಿಗೆ ತುಂಬ ಸಂತೋಷ ಆಗುತ್ತೆ. ಈ ದಿನ ನಮ್ಮ ಹಂಸ ಸಂಘಟನೆಯ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಲ್ಲಿ ಇರುವಂತಹ SLCಯಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದಂಥ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರತಿ ಶಾಲೆಯಲ್ಲಿರುವಂಥ ಒಂದು ಉತ್ತಮ ಶಿಕ್ಷಕರನ್ನು ಆ ಶಾಲೆಗಳವರೇ ಒಂದು ಆಯ್ಕೆ ಮಾಡಿ ಕಳಿಸಿದ್ರು. ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಸಿದಂಥ ನಮ್ಮ ಎಲ್ಲ ಅತಿಥಿಗಳು ಸಹ ನಮ್ಮ ಸಮಸ್ಯೆಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವರು ಈ ಸಮಸ್ಯೆಗಳನ್ನ ಪರಿಹರಿಸ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಸಹ ನಮಗೆ ಕೊಟ್ಟಿರ್ತಾರೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿದಂಥ ಎಲ್ಲ ಪತ್ರಿಕಾ ಬಾಂಧವರವರೆಗೂ ಆಮೇಲೆ ಎಲ್ಲ ಶಾಲೆಯ ಆಡಳಿತ ಮಂಡಳಿಗಳವರೆಗೂ ಧನ್ಯವಾದಗಳನ್ನು ತಲುಪಿಸ್ತೇನೆ. ಜೈ ಹಿಂದ್. ತಾಲೂಕಿನಲ್ಲಿ ಹಂಸ ಸಂಘಟನೆ ಸ್ಥಾಪನೆಯಾಗಿ 5 ವರ್ಷ ಆಯಿತು. 5 ವರ್ಷದ ಅಂಗವಾಗಿ ಇವತ್ತು ನಾವೇನು ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಉತ್ತಮ ಶಿಕ್ಷಕರ ಪ್ರಶಸ್ತಿ ಮತ್ತು ಗಣ್ಯರಿಂದ ಏನೇ ಒಂದು ಕರೆದುಬಿಟ್ಟು ಒಂದು ಒಳ್ಳೆಯ ಹಿತವಚನ ಕೊಡೋದಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ವಿ. ಅತ್ಯಂತ ಯಶಸ್ವಿ ಆಗಿದೆ. ಎಲ್ರಿಗೂ ನಮ್ಮ ಹಂಸ ಸಂಘಟನೆ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಸಂಘಟನೆ ಏನು 5 ವರ್ಷದಿಂದ ಹಿಂದೆ ಸ್ಟಾರ್ಟ್ ಆಯಿತು, ಇವತ್ತು ತುಂಬ ಹೆಮ್ಮರವಾಗಿ ಬೆಳೆದಿದೆ. ನಮ್ಮ ತಾಲೂಕಿನಲ್ಲಿ ನಮ್ಮ ಮಕ್ಕಳಿಗೆ ನುರಿತ ಶಿಕ್ಷಕರನ್ನು ಕರೆಸಿಬಿಟ್ಟು ನಾವು ವಿಷಯವಾರು ಬೋಧನೆಗಳನ್ನು 10th ಮಕ್ಕಳಿಗೆ ಸಬ್ಜೆಕ್ಟ್ ಟೀಚರ್ಸಿಂದ ಕೊಡಿಸ್ತಾ ಇದ್ದೀವಿ. ಅದರಿಂದ ನಮ್ಮ ಪ್ರೈವೇಟ್ ಶಾಲೆಯಲ್ಲಿ ಒಂದು ಉತ್ತಮ ರಿಸಲ್ಟ್ಸ್ ಬರ್ತಾಯಿದೆ. ಅದ್ರ ಜೊತೆಗೆ ಏನು ನಮ್ಮ ಕುಂದುಕೊರತೆಗಳಿರ್ತವೋ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡ್ತಾ ಇದ್ದೀವಿ. ಅದರಿಂದ ನಮಗೂ ಸಹ ಯಶಸ್ವಿ ದೊರೆತಿದೆ. ಮತ್ತು ಅದೇ ರೀತಿ ಏನು ನಾವು ಸುಮಾರು ಒಂದು 65 ಸ್ಕೂಲ್ಗಳು ಹೆಚ್ಚು ಇದ್ದೀವಿ. ಎಲ್ಲ ಒಂದೇ ಒಂದು ಅಣ್ಣ ತಮ್ಮಳನ್ನ ರೀತಿ ಭಾವನೆಯಲ್ಲಿ ನಾವು ಒಟ್ಟಿಗೆ ಹೋಗೋದ್ರಿಂದ ಇಷ್ಟೊಂದು ಯಶಸ್ಸು ಸಿಕ್ಕಿದೆ. ಮುಂದೆನೂ ಸಹ ನಾವು ಇದೇ ರೀತಿ ಬೆಳ್ಕೊಂಡೋಗಿ ಈ ಸಂಘಟನೆಯನ್ನು ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಮುಂದೆ ಬರೋ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಸಂಘಟನೆ ಮಾಡಿ ಸಂಘದ ಯಶಸ್ವಿಯಲ್ಲಿ ನಾವು ತೊಡಗ್ತೀವಿ. ಎಲ್ರಿಗೂ ಸಹ ಈ ದಿನದ ನಾವು ಒಳ್ಳೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಈ ದಿನ 5ನೇ ವಾರ್ಷಿಕ ಉತ್ಸವ ನಮ್ಮ ಹಂಸ ಸಂಘದ ಪರವಾಗಿ ನಾನು ಹೆಚ್ಚಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಸಹೋದ್ಯೋಗಿ ಅಂತ ರವೀಂದ್ರ ಅವರು ಎಲ್ಲ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ದಿನದ ಅತಿಥಿಗಳಾದಂಥ ನಮ್ಮ ಸ್ವಾಮೀಜಿಯವರಾಗ್ಬೋದು, ನಮ್ಮ ಶಾಸಕರಾಗ್ಬೋದು, ಆದರೆ ರಾಮೋಜಿ ಗೌಡರಾಗ್ಬೋದು, ಪುಟ್ಟಣ್ಣವರಾಗ್ಬೋದು, ಶಶಿಕುಮಾರ್ ಅವರು ಕೂಡ ಒಂದು ಉತ್ತಮ ಸಂದೇಶವನ್ನು ನಮ್ಮ ಶಿಕ್ಷಕರಿಗೆ ನೀಡಿದ್ದಾರೆ. ಮಾಧ್ಯಮದವ್ರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ತಲುಪಿಸ್ತೇನೆ. ಈ ಒಂದು ಹಂಸ ಸಂಸ್ಥೆ ಮುಂದೆ ಇನ್ನೂ ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಒಂದು ನಮ್ಮ ಆನೇಕಲ್ ಭಾಗದ ಶಿಕ್ಷಣ ವ್ಯವಸ್ಥೆಯನ್ನು ಒಂದು ಒಳ್ಳೆಯ ವ್ಯವಸ್ಥೆಯಾಗಿ ತಗೊಂಡೋಗ್ಬೇಕು ಅಂತ ನಾನು ಆಶಿಸ್ತೇನೆ. ನಮಸ್ಕಾರಗಳು ಸರ್. ಹಂಸ ಒಂದು ಸಂಘಟನೆ ನಾವು 5 ವರ್ಷದಿಂದ ಅನೇಕ ಒಂದು ಯೋಜನೆಗಳನ್ನು ಮಾಡಿಕೊಂಡು ಪ್ರತಿ ವರ್ಷವೂ 10ನೇ ತರಗತಿಯಲ್ಲಿ ಯಾರು ಹೆಚ್ಚು ಅಂಕ ಗಳಿಸ್ತಾರೋ ಆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದು ಹಾಗೂ ಪ್ರತಿ ಶಾಲೆಯ ಶಿಕ್ಷಕರನ್ನು ನಾವು ಉತ್ತಮ ಶಿಕ್ಷಕರಂತ ಗೌರವಿಸ್ತಾ ಬರ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಒಂದು ಸಂಘಟನೆಯಿಂದ ಯಾವುದೇ ಶಾಲೆಯಲ್ಲಿ ಸಣ್ಣ ಪುಟ್ಟ ಕುಂದುಕೊರತೆಗಳಾದಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಸಂಘದ ಪರವಾಗಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕ್ರೀಡೆಗಳಾಗ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ಅಥವಾ ಅವರಿಗೆ ಬೇಕಾದಂತಹ ಈಗ ಆಡಿಟರ್ ಕರೆಸಿ ಆಡಿಟರ್ ಮುಖಾಂತರ ಎಲ್ಲ ಮ್ಯಾನೇಜ್ಮೆಂಟ್ಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿ ನಮ್ಮ ಸಂಘಟನೆಯ ಮೂಲಕ ಏನು ಬೇಕಾಗಿದೆಯೋ ಅಂಥ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿ ಎಲ್ಲ ಒಂದು ಸಹಕಾರವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ರಿಗೂ ಈ ವೇದಿಕೆಯಲ್ಲಿ ಇವತ್ತು ಹಂಚ್ಕೊಂಡಂಥ ಎಲ್ಲ ಒಂದು ಗಣ್ಯರಿಗೂ ಸಹ ನಮಸ್ಕಾರವನ್ನು ತಿಳಿಸ್ತಾ, ಎಲ್ಲ ಪತ್ರಕರ್ತರು ನಿಮ್ಮೆಲ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಹಂಸ ಸಂಘದ ವತಿಯಿಂದ ನಾವೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ಮೇಯ್ನ್ ಉದ್ದೇಶ ಎಲ್ಲ ಗೌರ್ಮೆಂಟ್ ಶಾಲೆಗೆ ಸ್ಟೇಜ್ ಸಿಗುತ್ತೆ. ಎಲ್ಲ ಗೌರ್ಮೆಂಟ್ ಶಾಲೆ ಶಿಕ್ಷಕರಿಗೆ ಆ ಸ್ಟೇಜನ್ನು ಸಿಗುತ್ತೆ. ಆದರೆ ನಮ್ಮ ಪ್ರೈವೇಟ್ ಶಾಲೆ ಶಿಕ್ಷಕರಿಗೆ ಯಾವುದೇ ಸ್ಟೇಜನ್ನು
ಅಳವಡಿಸ್ಕೊಡೋದಿಲ್ಲ. ಯಾವುದೇ ಗೌರ್ಮೆಂಟ್ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅಳವಡಿಸ್ಕೊಡೋದಿಲ್ಲ. ಅದರಿಂದ ನಮ್ಮ ಎಲ್ಲ ಪ್ರೈವೇಟ್ ಅಸೋಸಿಯೇಷನ್ ಶಾಲೆಗಳ ಕಡೆಯಿಂದ ನಾವು ಒಂದು ಸ್ಟೇಜು, ಒಂದು ಬೆಸ್ಟ್ ಟೀಚರನ್ನು ಅವ್ರಿಗೆ ಒಂದು ಅವಾರ್ಡನ್ನು ಕೊಟ್ಟು, ಮತ್ತು ನಮ್ಮ ಪ್ರೈವೇಟ್ ಶಾಲೆ ಮಕ್ಕಳುಗಳೇ ಬೆಸ್ಟ್ ಟಾಪರ್ಸ್ ಯಾರಿದ್ದಾರೆ, 10ನೇ ತರಗತಿ ಟಾಪರ್ಸ್ ಯಾರಿದ್ದಾರೆ ಅವ್ರಿಗೊಂದು ಅವಾರ್ಡ್ ಕೊಡುವಂಥ ಒಂದು ಸ್ಟೇಜನ್ನು ನಾವು ರೂಪಿಸ್ಕೊಟ್ಟಿದ್ದೀವಿ. ಈ ದಿನ ತುಂಬ ಒಳ್ಳೆಯ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಬಂತು.